ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಬೆಳಗ್ಗೆ ಎದ್ದು ಅವತ್ತಿನ ವೃತ್ತಪತ್ರಿಕೆ ನೋಡಿದಾಗ ಮುಖಪುಟದಲ್ಲಿ ಪ್ರತಿಷ್ಠಿತ ಉದ್ಯಮಿ ಮಮತಾರವರ ಮಕ್ಕಳು ಭವ್ಯ ಭುವನ್ ರವರ ಸಾಧನೆ ಕುರಿತು ಪುಟ ಪೂರ್ತಿ ಬರೆದಿದ್ದರು. PUCಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ಜೊತೆಗೆ ಪ್ರತ್ಯೇತರ ಚಟುವಟಿಕೆಯಲ್ಲೂ ಮುಂದಿದ್ದು ಅವರ ನಾನಾ ರೀತಿಯ ಸಾಧನೆಗಳನ್ನು ಓದುತ್ತಿದ್ದೆ. ಹೌದು, ಇದು ನನ್ನ ಆಪ್ತ ಗೆಳತಿ ಮಮತಾಳ ಮಕ್ಕಳೇ. ಯಾಕೆಂದರೆ ಅವಳಿಗೆ ಅವಳಿ ಮಕ್ಕಳು ಆಗಿದ್ದು ನಮ್ಮ ಪರಿಚಯದವರು ಹೇಳಿದ್ದರು. ಹಾಗಿದ್ದರೆ ಮಮತಾ ಇದೇ ಊರಿನಲ್ಲಿ ಇದ್ದಾಳೆ. ಬೆಂಗಳೂರಲ್ಲಿ ಇದ್ದ ಅವಳು ಮಂಗಳೂರಿಗೆ ಯಾಕಾಗಿ ಬಂದಳು? ಹೀಗೆ ಉದ್ಯಮಿಯಾಗಿ ಬೆಳೆದಳು. ಅವಳ ನೆನಪು ಕಾಡತೊಡಗಿತು. ಅವಳನ್ನು ಭೇಟಿ ಮಾಡಲೇಬೇಕು ಎಂದು ತೀರ್ಮಾನ ಮಾಡಿ ಮನೆ ಕೆಲಸಗಳಲ್ಲಿ ತೊಡಗಿದೆ. ಆದರೆ ಮನಸ್ಸು ಸ್ಥಿಮಿತದಲ್ಲಿರದೆ ಅವಳ ಜೊತೆಗೆ ಕಳೆದ ದಿನಗಳು ಮನಸ್ಸಿನಲ್ಲಿ ಹಾದು ಹೋಗತೊಡಗಿತು. ಮಮತಾ ನಾನು ಪುತ್ತೂರಿನ ಪ್ರತಿಷ್ಠಿತ ವಿದ್ಯಾಲಯದಲ್ಲಿ ಪದವಿ ಮುಗಿಸಿದ್ದೆವು. ನಾನು ಮುಂದೆ ಓದು ಮುಂದುವರಿಸಿದೆ. ಅವಳಿಗೆ ಆಗಲೇ ಮದುವೆ ಗೊತ್ತು ಮಾಡಿದ್ದರು. ಅವಳ ಮದುವೆಗೂ ನಾನು ಹೋಗಿದ್ದೆ. ಶ್ರೀಮಂತ ಕುಟುಂಬದ ಅಚಲ್ನ ಕೈ ಹಿಡಿದಿದ್ದಳು. ಗಂಡು ನೋಡಲು ಸುಂದರವಾಗಿದ್ದು ಕೈತುಂಬ ಸಂಬಳದ ಉದ್ಯೋಗದಲ್ಲೂ ಇದ್ದರು. ನೋಡಿದವರು ಅಸೂಯೆ ಪಡುವಂಥ ಜೋಡಿ ಅವರದಾಗಿತ್ತು. ನನ್ನ ವಿದ್ಯಾಭ್ಯಾಸ ಮುಗಿದು ನಾನು ಕೂಡ ಸಂಸಾರಕ್ಕೆ ಕಾಲಿಟ್ಟೆ. ಮದುವೆಯಾಗಿ ಬೇರೆ ಊರಿಗೆ ಹೋಗುವ ಸಮಯದಲ್ಲಿ ಕೂಡ ಮಮತಾಳನ್ನು ಭೇಟಿ ಮಾಡಿದ್ದೆ. ನಂತರ ನನಗೆ ಅವಳ ಜೊತೆಗೆ ಸಂಪರ್ಕ ಕಡಿಮೆಯಾಗಿತ್ತು. ಅವಳು ಕೂಡ ಸಂಪರ್ಕ ಮಾಡಿರಲಿಲ್ಲ. ತದನಂತರ ಯಾವುದೋ ಕೆಲಸದ ನಿಮಿತ್ತ ಬೆಂಗಳೂರು ಹೋಗಿದ್ದಾಗ ಅವಳಿಗೆ ಅವಳಿ ಗಂಡು ಹೆಣ್ಣು ಮಕ್ಕಳು ಆದವು ಎಂದು ನಮ್ಮ ಪರಿಚಯದವರು ಹೇಳಿದ್ದರು. ನಂತರ ನನ್ನ ಸಂಸಾರ, ಗಂಡ ಮಕ್ಕಳು, ಅವರ ವಿದ್ಯಾಭ್ಯಾಸ, ನನ್ನ ಬರಹ, ಹೀಗೆ ಜೀವನ ಸಾಗ್ತಾ ಇತ್ತು. ಆಫೀಸ್ಗೆ ಲೇಟ್ ಆಯಿತು ಕಣೆ ಎನ್ನುವ ಗಂಡನ ಕೂಗು ಕೇಳಿ ಎಚ್ಚೆತ್ತು ಬೇಗ ಬೇಗನೆ ತಿಂಡಿ ಕೊಟ್ಟು ಅವರನ್ನು ಆಫೀಸ್ಗೆ ಕಳುಹಿಸಿ ಮಕ್ಕಳನ್ನು ಶಾಲೆಗೆ ಬಿಟ್ಟು ಬಂದೆ. ಆದರೆ ಮನಸ್ಸು ಮಮತಾಳ ಸುತ್ತಲೇ ಸುತ್ತುತ್ತಾ ಇತ್ತು. ಪೇಪರ್ ಓದಿದ ಮೇಲೆ ಅವಳನ್ನು ಭೇಟಿ ಮಾಡಲೇಬೇಕು ಎಂದು ಮನಸ್ಸು ಹಾತೊರೆಯಿತು. ಅದಕ್ಕಾಗಿ ಅವಳ ವಿಳಾಸ ಬೇಕಿತ್ತು. ಅವಳ ಮಮತಾ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಮಂಗಳೂರಲ್ಲಿ ಪ್ರಸಿದ್ಧ ಉದ್ಯಮ ಎಂದು ಪೇಪರಲ್ಲಿ ಇತ್ತು. ಆದರೆ ಇದು ಅವಳ ಶಾಪ್ ಅನ್ನೋದು ನನಗೆ ಇವತ್ತೇ ತಿಳಿದಿದ್ದು. ನಾನು ಹೊರಟು ಅಲ್ಲಿಗೆ ಬಂದೆ. ಆದರೆ ಅಲ್ಲಿ ಅವಳ ಮನೆ ವಿಳಾಸ ಕೊಡಲು ಒಪ್ಪಲಿಲ್ಲ. ಕೊನೆಗೆ ಫೋನ್ನಲ್ಲಿ ಅವಳ ಜೊತೆ ಮಾತನಾಡಿದ ಮೇಲೆ ಅವಳ ಮನೆ ವಿಳಾಸ ಕೊಟ್ಟರು. ಆದರೆ ಮಂಗಳೂರು ಮೊದಲಿನಂತಿಲ್ಲ. ವಿಳಾಸ ಹುಡುಕೋದು ಕಷ್ಟ. ಆದರೆ ನನಗೆ ಮಮತಾಳನ್ನು ಭೇಟಿ ಮಾಡುವ ಸಂಭ್ರಮದಲ್ಲಿ ಅದು ಕಷ್ಟ ಅಂತ ಅನಿಸಲೇ ಇಲ್ಲ. ಮನೆಯ ಹುಡುಕಾಟ ಶುರು ಮಾಡಿದೆ. ವಿಳಾಸ ತೋರಿಸುವ ಮನೆ ಇದೆ ಎಂದು ಗೇಟ್ ತೆರೆಯಲು ಹೋದೆ. ಸೆಕ್ಯೂರಿಟಿ ತಡೆದು ನಿಲ್ಲಿಸಿದ. ಯಾರು ಬೇಕಾಗಿತ್ತು? ಮಮತಾ ಎಂದೆ. ಎಲ್ಲಿಂದ ಬಂದಿರುವಿರಿ ಎಂದ. ಇಲ್ಲೇ ಮಂಗಳೂರು ಎಂದೆ. ಅಲ್ಲಿಂದಲೇ ಫೋನ್ ಮಾಡಿ, ಮೇಡಮ್ ನಿಮ್ಮನ್ನು ನೋಡಲು ಹೆಂಗಸೊಬ್ಬರು ಬಂದಿದ್ದಾರೆ, ಒಳಗೆ ಕಳುಹಿಸಲಾ ಎಂದ. ಅವಳು ಬರಲು ಹೇಳಿರಬೇಕು. ಸೆಕ್ಯೂರಿಟಿ ಗೇಟ್ ಒಳಗೆ ಬರುವಂತೆ ಹೇಳಿದ. ಒಳಗೆ ಪ್ರವೇಶಿಸಿದೊಡನೆ ಸ್ವಲ್ಪ ಅಂಜಿಕೆ ಉಂಟಾಯಿತು. ದೊಡ್ಡ ಬಂಗಲೆ, ವಿಶಾಲವಾದ ಹೂದೋಟ, ಅಲ್ಲಲ್ಲಿ ಕೆಲಸದ ಆಳುಗಳು. ಮನೆಯ ಬಾಗಿಲ ಬಳಿ ಬಂದು ಬೆಲ್ ಮಾಡಿದೆ. ವಯಸ್ಸಾದ ಹೆಂಗಸೊಬ್ಬರು ಬಾಗಿಲು ತೆರೆದರು. ಮಮತಾ ಎಂದೆ. ಬನ್ನಿ ಎಂದರು. ಮನೆಯೊಳಗೆ ಪ್ರವೇಶಿಸಿದೆ. ದೊಡ್ಡದಾದ ಮನೆ. ಮನೆಗೆ ಬೇಕಾದ ಎಲ್ಲ ಆಧುನಿಕ ಸವಲತ್ತುಗಳು ಅಲ್ಲಿತ್ತು. ಆದರೆ ಏಕೋ ಮನೆ ಪೂರ್ತಿಯಾಗಿ ಮೌನ ಆವರಿಸಿತ್ತು. ಮಮತಾಳ ರೂಮ್ ತೋರಿಸಿ ಕುಳಿತಿರುವಂತೆ ಹೇಳಿ ಹೋದರು. ತುಂಬ ಹೊತ್ತು ಅಲ್ಲಿ ಕೂತೆ. ಆದರೆ ಯಾರೂ ಬಾರದಾಗ ಅಲ್ಲಿ ಕೂರಲು ಮನಸ್ಸು ಆಗದೆ ಮೆಲ್ಲನೆ ಎದ್ದು ರೂಮ್ನಿಂದ ಹೊರಬಂದೆ. ಪಕ್ಕದ ಕೋಣೆ ದೇವರ ಕೋಣೆ ಎಂದು ಕಾಣುತ್ತೆ. ಹೂವಿನ ಪರಿಮಳ, ದೇವರ ಸ್ತೋತ್ರ ಪಠನೆ ಕೇಳ್ತಾ ಇತ್ತು. ಮೆಲ್ಲನೆ ಇಣುಕಿದೆ. ದೇವರ ಫೋಟೋ ಹೂವಿನಿಂದ ಅಲಂಕೃತವಾಗಿತ್ತು. ಅದರ ಎದುರು ಪುಸ್ತಕ ಹಿಡಿದುಕೊಂಡು ಸ್ತೋತ್ರ ಪಠಿಸುವ ದಪ್ಪನೆಯ ಹೆಂಗಸು ಮೆಲ್ಲನೆ ಹೊಳನಡೆದೆ. ತಟ್ಟನೆ ಹೆಂಗಸು ನನ್ನ ಕಡೆಗೆ ತಿರುಗಿತು. ನನ್ನ ಕಣ್ಣನ್ನೇ ನಂಬಲಾಗುತ್ತಿಲ್ಲ. ನನ್ನ ಆತ್ಮೀಯ ಗೆಳತಿ ಮಮತಾ. ಯಾಕೆ ಈ ರೀತಿಯ ಬದಲಾವಣೆ ಎಂದು ತಿಳಿಯಲಿಲ್ಲ. ಮುಖದಲ್ಲಿ ನಗಲೋ ಬೇಡವೋ ಎನ್ನುವಂತೆ ಸಣ್ಣ ನಗು ಬೀರಿ ದೇವರ ಕೋಣೆಯಿಂದ ಹೊರಬಂದು, ಅಮ್ಮ ತಿಂಡಿ ಕಾಫಿ ರೂಮ್ಗೆ ತನ್ನಿ ಎಂದು ನನ್ನನ್ನು ಅವಳ ರೂಮ್ಗೆ ಕರೆದುಕೊಂಡು ಬಂದಳು. ಇಬ್ಬರು ಸೋಫಾದಲ್ಲಿ ಅಕ್ಕಪಕ್ಕದಲ್ಲಿ ಕೂತೆವು.
ಆದರೆ ನನಗೆ ಏನು ಮಾತಾಡಬೇಕು ಎಂದು ತಿಳಿಯಲಿಲ್ಲ. ಬದಲಾದ ಮಮತಾ ಜೀವನ ಶೈಲಿ ನನಗೆ ಒಗಟಾಗಿತ್ತು. ಸಾವಿರ ಪ್ರಶ್ನೆಗಳನ್ನು ಹೊತ್ತು ಮನಸ್ಸು ಕೂತಿತ್ತು. ಆದರೆ ಹೇಗೆ ಮಾತು ಶುರು ಮಾಡಲಿ ಅನ್ನೋದು ತಿಳಿಯದೆ ಸುಮ್ಮನಿದ್ದೆ. ಅವಳೇ ಮಾತು ಶುರು ಮಾಡಿದಳು. ಹೇಗಿದ್ದೀಯ ತನಿಹಾ ಎಂದಳು. ಚೆನ್ನಾಗಿದ್ದೇನೆ, ಮೆಲ್ಲನುಸಿರಿದೆ. ನಿನ್ನ ಮನೆ, ಮಕ್ಕಳು, ಗಂಡ ಚೆನ್ನಾಗಿದ್ದಾರಾ? ನೀನೇನು ಮಾಡುತ್ತಾ ಇದ್ದೀಯಾ? ಎಲ್ಲರೂ ಚೆನ್ನಾಗಿದ್ದಾರೆ. ಕೆಲಸ ಮಾಡುತ್ತಾ ಇಲ್ಲ, ಆದರೆ ನನ್ನ ಬರೆಯುವ ಹವ್ಯಾಸ ಮುಂದುವರಿಸಿದ್ದೇನೆ. ಸಮಯನೂ ಹೋಗುತ್ತೆ, ಸ್ವಲ್ಪ ಸಂಪಾದನೆ ಕೂಡ ಆಗುತ್ತೆ. ಹೌದು, ತುಂಬ ಪತ್ರಿಕೆಗಳಲ್ಲಿ ನಿನ್ನ ಬರಹಗಳನ್ನು ಓದಿದ್ದೇನೆ ಎಂದಳು. ಅಷ್ಟರಲ್ಲಿ ಅಡುಗೆಯ ರಂಗಮ್ಮ ಕಾಫಿ ತಿಂಡಿ ತಂದು ಎದುರಿಟ್ಟರು. ಮೌನವಾಗಿಯೇ ತಿಂದು ಮುಗಿಸಿ ಮನೆ ಎದುರು ಇರುವ ಹೂದೋಟಕ್ಕೆ ಬಂದು ತೂಗುಯ್ಯಾಲೆಯಲ್ಲಿ ಕೂತೆವು. ತೋಟದಲ್ಲಿದ್ದ ಪ್ರತಿಯೊಬ್ಬರನ್ನು ಪರಿಚಯ ಮಾಡಿಕೊಟ್ಟಳು. ಅವರು ಗೌರವದಿಂದ ನಮಸ್ಕರಿಸಿದರು. ಮತ್ತೆ ಅವಳೇ ಮಾತಿಗೆ ಶುರು ಮಾಡಿದಳು. ನನ್ನ ಮನಸ್ಸಿನ ಗೊಂದಲ ಮುಖದಲ್ಲಿ ವ್ಯಕ್ತವಾಯಿತೇನೋ. ನನ್ನನ್ನು ನೋಡಿದಾಗ ನಿನಗೆ ಏನನ್ನಿಸುತ್ತೆ? ಅದೇ ನನಗೆ ಅರ್ಥವಾಗುತ್ತಿಲ್ಲ. ನಿನ್ನ ಇಷ್ಟೆಲ್ಲ ಸಾಧನೆ, ಈ ನಡವಳಿಕೆ, ನಿನ್ನ ಗಂಡ, ಸಂಸಾರ, ಇದು ಯಾವುದು ನನಗೆ ಅರ್ಥವಾಗುತ್ತಿಲ್ಲ ಎಂದೆ. ನನ್ನ ಬದುಕು ಏನೆಂಬುವುದು ನನಗೇನೇ ಅರ್ಥವಾಗುತ್ತಿಲ್ಲ. ಯಾಕೆ ಹೀಗಾಯಿತು? ನಾನು ಎಡವಿದ್ದೆಲ್ಲಿ ಎಂದು ಗೊತ್ತೂ ಆಗುತ್ತಾ ಇಲ್ಲ ಎಂದು ದೀರ್ಘ ನಿಟ್ಟುಸಿರು ಬಿಟ್ಟು ಅವಳ ಬದುಕಿನ ಚಿತ್ರಣವನ್ನು ಬಿಚ್ಚುತ್ತಾ ಹೋದಳು. ನಮ್ಮದು ಕೂಡು ಕುಟುಂಬ, ಮನೆ ಪೂರ್ತಿ ಜನಗಳು. ಮದುವೆಯಾಗಿ 1 ವರ್ಷವಾಗುತ್ತಲೇ ಅವಳಿ ಮಕ್ಕಳು ಹುಟ್ಟಿದರು. ಭವ್ಯ, ಭುವನ್ ಅಂತ ಹೆಸರಿಟ್ಟೆವು. ನಾವು ಸಂತೋಷವಾಗಿಯೇ ಇದ್ದೆವು. ಮಕ್ಕಳು ದೊಡ್ಡವರಾಗುತ್ತಾ ಶಾಲೆಗೆ ಹೋಗಲು ಪ್ರಾರಂಭಿಸಿದರು. ಅದಾಗಲೇ ಅಚಲ್ಗೆ ಕೆಲಸದ ನಿಮಿತ್ತ ಹೊರದೇಶಕ್ಕೆ ಹೋಗಲು ಅವಕಾಶ ಬಂದಿತ್ತು. ಇನ್ನು 3 ವರ್ಷ ಕಳೆದು ಬರುವುದೆಂದಾಗ ನಾವು ಜೊತೆಗೆ ಬರುತ್ತೇವೆ ಎಂದು ಹೇಳಿದ್ದೆ. ಆದರೆ ಮಕ್ಕಳ ಭವಿಷ್ಯ ರೂಪಿಸುವುದು ನಿನ್ನ ಜವಾಬ್ದಾರಿ ಎಂದು ಹೇಳಿದಾಗ ಸುಮ್ಮನೆ ಇಲ್ಲೇ ಇರಬೇಕಾಗಿತ್ತು. ಆ ಮನೆಯಲ್ಲಿ ಯಾವುದೇ ಸ್ವಾತಂತ್ರ್ಯ ನನಗಿರಲಿಲ್ಲ. ಪ್ರತಿಯೊಂದು ಅತ್ತೆ ಮಾವನ ಆಜ್ಞೆಯಂತೆ ನಡೆಯುತ್ತಿತ್ತು. ಎಲ್ಲರೂ ಅವರವರ ಕೆಲಸ ಮುಗಿಸಿ ಅವರಷ್ಟಕ್ಕೆ ರೂಮಲ್ಲಿ ಇರೋರು. ನನಗೆ ಮಕ್ಕಳ ಜೊತೆ ಎಷ್ಟೇ ಬೆರೆತು ಖುಷಿಯಾಗಿ ಇರಲು ಪ್ರಯತ್ನ ಪಟ್ಟರೋ ಅಚಲ್ ಇಲ್ಲದೆ ಮನಸ್ಸಿಗೆ ಬೇಸರ, ಹೇಳಿಕೊಳ್ಳಲಾಗದ ಒಂಟಿತನ ಕಾಡುತ್ತಿತ್ತು. ಅದಕ್ಕಾಗಿ ಕೆಲಸಕ್ಕೆ ಹೋಗಬೇಕು ಎಂದು ನಿರ್ಧಾರ ಮಾಡಿದೆ. ಆದರೆ ಇದಕ್ಕೆ ಅತ್ತೆ ಮಾವ ಒಪ್ಪಲಿಲ್ಲ. ಆದರೆ ಮನೆಯಲ್ಲೇ ಇದ್ದು ಎಲ್ಲರ ವಿರೋಧದ ಮಧ್ಯೆ ನನ್ನದೇ ದುಡ್ಡಿನಿಂದ ಸಣ್ಣ ಟೈಲರಿಂಗ್ ಪ್ರಾರಂಭಿಸಿದೆ. ಮನೆಯಲ್ಲಿ ಅದಾಗಲೇ ಎಲ್ಲರೂ ಪೂರ್ತಿಯಾಗಿ ಮಾತು ಬಿಟ್ಟಿದ್ದರು. ಆದರೆ ಮೊದಲೆಲ್ಲ ಈ ಬಗ್ಗೆ ತುಂಬ ಬೇಸರವಾಗಿ ಅಚಲ್ ಜೊತೆ ಹೇಳಿಕೊಂಡೆ. ಅವರು ನನಗೆ ಧೈರ್ಯ ಕೊಟ್ಟರು. ನನ್ನ ಕೆಲಸ ದಿನೇ ದಿನೇ ಉತ್ತಮ ರೀತಿಯಲ್ಲಿ ಸಾಗ್ತಾ ಇತ್ತು. ಈ ಸಮಯದಲ್ಲಿ ನನಗೆ ಪರಿಚಯವಾದವರು ಮದನ್. ನಮ್ಮ ಮಕ್ಕಳು ಒಂದೇ ಸ್ಕೂಲಲ್ಲಿ ಓದುತ್ತಾ ಇದ್ದ ಕಾರಣ ಮಕ್ಕಳನ್ನು ಶಾಲೆಗೆ ಬಿಡಲು ಕರೆದುಕೊಂಡು ಬರಲು ನಾನೇ ಹೋಗುತ್ತಿದ್ದೆ. ಆವಾಗೆಲ್ಲ ಅವರು ಸಿಕ್ಕಿ ಮಾತಾಡಿ ಪರಿಚಯ ಬೆಳೆಯಿತು. ಅವರು ಕೂಡ ಟೈಲರಿಂಗ್ ಉದ್ಯಮ ಮಾಡುತ್ತಾ ಇದ್ದರು. ಹೀಗಾಗಿ ಅವರಿಂದ ಸಾಕಷ್ಟು ವಿಷಯಗಳು ಟೈಲರಿಂಗ್ ಬಗ್ಗೆ ತಿಳಿದೆ. ಮುಂದೆ ನಮ್ಮ ನಡುವೆ ಆತ್ಮೀಯತೆ ಬೆಳೆಯಲು ಇದು ಕಾರಣವಾಗಿತ್ತು. ಅದೇ ಸಮಯಕ್ಕೆ ಅವರ ಹೆಂಡತಿಗೆ ಬ್ಲಡ್ ಕ್ಯಾನ್ಸರ್ ಎಂದು ಅದರ ಚಿಕಿತ್ಸೆಗಾಗಿ ಹಣದ ಸಹಾಯ ಕೇಳಿದರು. ನಾನು ಮಾನವೀಯತೆ ದೃಷ್ಟಿಯಿಂದ ಹಣದ ಸಹಾಯ ಮಾಡಿದೆ. ನನ್ನ ಸಹಾಯದಲ್ಲಾಗಲಿ ಸ್ನೇಹದಲ್ಲಾಗಲಿ ಯಾವುದೇ ದುರುದ್ದೇಶ ಇರಲಿಲ್ಲ. ಹೀಗೆ 3 ವರ್ಷಗಳೇ ಕಳೆದಿದ್ದವು. ಅಚಲ್ ವಿದೇಶದಿಂದ ಬರುವವರಿದ್ದರು. ನಾನು ಆ ಸಂಭ್ರಮದಲ್ಲಿದ್ದೆ, ಸಂತೋಷದಿಂದ ಎದುರುಗೊಂಡಿದ್ದೆ. ಇಬ್ಬರು 3 ವರ್ಷಗಳ ಅಗಲಿಕೆಯ ನೋವು ಈಗ ಖುಷಿಯಾಗಿ ಬದಲಾಗಿ ತುಂಬಾ ಹೊತ್ತು ಮಾತಾಡಿದ್ದೆವು. ನಮ್ಮ ಮದುವೆಯಾಗಿ 10 ವರ್ಷವಾಗಿತ್ತು. ಅದನ್ನು ಸಂಭ್ರಮದಿಂದ ಆಚರಿಸಲು ನಿರ್ಧರಿಸಿದೆವು. ಅವತ್ತು ಮನೆಯವರೆಲ್ಲರೂ ಒಟ್ಟಾಗಿ ಕೂತು ಊಟ ಮಾಡಿ ಮತ್ತೆ ವರಂಡಾದಲ್ಲಿ ಕೂತಿದ್ದೆವು. ಆಗ ಮನೆಯ ಲ್ಯಾಂಡ್ ಫೋನ್ಗೆ ಕಾಲ್ ಬಂತು. ಅಚಲ್ ಹೋಗಿ ಎತ್ತಿದರು. ತುಂಬ ಹೊತ್ತು ಮಾತಾಡಿದರು. ಫೋನ್ನಲ್ಲಿ ಮಾತಾಡಿದ ಮೇಲೆ ಮುಖದಲ್ಲಿ ಕೋಪವಿತ್ತು. ಫೋನ್ ಇಟ್ಟ ಕೂಡಲೇ ನನ್ನ ಕಡೆಗೆ ಬಂದರು. ದೊಡ್ಡದಾದ ಧ್ವನಿಯಲ್ಲಿ ಕೇಳಿದರು, ಮದನ್ ಯಾರು? ನಿನಗೂ ಅವನಿಗೂ ಏನು ಸಂಬಂಧ? ಏನು ಹೇಳುತ್ತಾ ಇದ್ದೀರಿ? ಮದನ್ ಬಗ್ಗೆ ನಿಮ್ಮ ಜೊತೆ ಹೇಳಿದ್ದೆ ಅಲ್ವಾ ಎಂದೆ. ಅಂದರೆ ಮದನ್ ಪರಿಚಯವಾದಾಗಿನಿಂದ ಎಲ್ಲ ವಿಷಯ ನಾನು ಅಚಲ್ ಜೊತೆ ಫೋನಲ್ಲಿ ಹೇಳಿದ್ದೆ. ಹೌದು, ಎಲ್ಲ ಹೇಳಿದ್ದೆ. ಆದರೆ ಆತನ ಜೊತೆಗೆ ಸಂಬಂಧ ಇದೆ ಅಂತ ಹೇಳಿದ್ದೀಯಾ?
ಅಲ್ಲಿಗೆ ಕಾಲ್ ಬಂದಿತ್ತು. ಆದರೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಬಂದೆ. ಅದನ್ನು ನೀನು ಸುಳ್ಳು ಮಾಡಿದ್ದೀಯಾ. ನನ್ನೆದುರು ಇನ್ನೊಂದು ಕ್ಷಣನೂ ಇರಬೇಡ, ಹೊರಟೋಗು, ಜೋರಾಗಿ ಅತ್ತು ಕಿರುಚಾಡಿದರು. ನನಗೆ ಏನು ಮಾತಾಡಬೇಕು ಎಂದು ತಿಳಿಯಲಿಲ್ಲ. ನಾನು ಕಾಲಿಗೆ ಬಿದ್ದು ಬೇಡಿಕೊಂಡೆ. ನಾನು ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನು ಅರ್ಥ ಮಾಡಿಸಲು ತುಂಬ ಪ್ರಯತ್ನ ಪಟ್ಟೆ. ಆದರೆ ನನ್ನ ಮಾತಿಗೆ ಯಾರೂ ಕಿವಿ ಕೊಡುವವರು ಇರಲಿಲ್ಲ. ಎಲ್ಲರೊಟ್ಟಿಗೆ ಕೈ ಮುಗಿದು ಕೇಳಿಕೊಂಡೆ. ಆದರೆ ನನ್ನ ಮಾತನ್ನು ಯಾರೂ ಗಮನಿಸಲಿಲ್ಲ. ಕೊನೆಯಲ್ಲಿ ಅತ್ತೆ ಮಾವನು ಛೀ, ಇಂಥ ಸೊಸೆ ನಮಗೆ ಬೇಡ ಎಂದು ಬಿಟ್ಟರು. ಅವರ ಕಾಲಿಡಿದು ಗೋಗರದೆ. ಆದರೆ ಎಲ್ಲರೂ ನನ್ನನ್ನು ತಿರಸ್ಕಾರ ಮಾಡಿದರು. ಗಟ್ಟಿ ಮನಸ್ಸು ಮಾಡಿ ಅಲ್ಲಿಯೇ ಇರಲು ನಿರ್ಧಾರ ಮಾಡಿದೆ. ಆದರೆ ಎಲ್ಲರೂ ಸೇರಿ ನನ್ನನ್ನು ಬಲವಂತವಾಗಿ ನನ್ನ ಬಟ್ಟೆ ಬರೆಯೊಂದಿಗೆ ಹೊರಗೆ ತಳ್ಳಿದರು. ಆ ರಾತ್ರಿ ಅಲ್ಲೇ ಹೊರಗೆ ನಾನು ಮಕ್ಕಳು ಬೆಳಗ್ಗೆ ಮಾಡಿದೆವು. ಮಕ್ಕಳನ್ನು ನೋಡಿಯಾದರೂ ಮನಸ್ಸು ಕರಗಬಹುದು ಎಂದುಕೊಂಡೆ. ಆದರೆ ಮಕ್ಕಳನ್ನು ಕೂಡ ಅವರು ಒಳಗೆ ಬಿಡಲಿಲ್ಲ. ಬೇರೆ ವಿಧಿ ಇಲ್ಲದೆ ಆ ದಿನ ನಾವು ತವರು ಮನೆಗೆ ಬಂದೆವು. ಆದರೆ ಅಲ್ಲಿ ಒಳಗೆ ಸೇರಿಸದೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಎಂದು ಬಿಟ್ಟರು. ಇದ್ದ ಸ್ವಲ್ಪ ದುಡ್ಡಲ್ಲಿ ಸಣ್ಣ ಬಾಡಿಗೆ ಮನೆ ಮಾಡಿದೆ. ನಮ್ಮ ಮೂವರ ಜೀವನ ಅಲ್ಲಿಂದಲೇ ಪ್ರಾರಂಭವಾಯಿತು. ದುಡ್ಡಿಗೇನು ಸದ್ಯಕ್ಕೆ ಕೊರತೆ ಇರಲಿಲ್ಲ. ಆದರೆ ನಮ್ಮವರು ಅಂತ ನಮಗೆ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಅಚಲ್ ಡಿವೋರ್ಸ್ ನೋಟಿಸ್ ಕೂಡ ಕಳುಹಿಸಿದ್ದರು. ಇವೆಲ್ಲ ಆಗಿ ಮಕ್ಕಳನ್ನು ಮತ್ತೆ ಶಾಲೆಗೆ ಕಳುಹಿಸಲು ಹೋದಾಗ ಮದನ್ ಮತ್ತೆ ಸಿಕ್ಕಿದರು. ನನ್ನೆಲ್ಲ ವಿಷಯ ಹೇಳಿ ಅತ್ತು ಬಿಟ್ಟೆ. ನನ್ನ ದೌರ್ಬಲ್ಯವನ್ನು ಆದಷ್ಟು ಬೇಗ ತಿಳಿದುಕೊಂಡರು ಅಂತ ಕಾಣುತ್ತೆ. ಮತ್ತೊಮ್ಮೆ ದೊಡ್ಡದಾದ ಕಂದಕಕ್ಕೆ ಬೀಳುವ ಬಗ್ಗೆ ನನಗೆ ಯಾವುದೇ ಮುನ್ಸೂಚನೆ ಸಿಗಲೇ ಇಲ್ಲ. ಕ್ರಮೇಣ ಮದನ್ ನಮ್ಮ ಮನೆ ಕಡೆ ಬರತೊಡಗಿದರು. ನನಗೆ ಹಲವು ರೀತಿಯಲ್ಲಿ ಸಹಾಯ ಮಾಡಿದರು. ದಿನ ಕಳೆದಂತೆ ಅಕ್ಕಪಕ್ಕದವರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡತೊಡಗಿದರು. ಅದನ್ನು ಮದನ್ಗೆ ಹೇಳಿದೆ. ನಾವು ಮದುವೆ ಮಾಡಿಕೊಳ್ಳುವ ಎಂದರು. ಏನು ಹೇಳುತ್ತಾ ಇದ್ದೀರಿ ಅಂದೆ. ಅದಕ್ಕೆ ಅವರು, ಹೌದು, ನಾಳೆ ನನ್ನ ಮಕ್ಕಳಿಗಾಗಿಯಾದರೂ ಮದುವೆಯಾಗಲೇಬೇಕು. ಹೆಂಡತಿ ಕಾಯಿಲೆಯಿಂದ ನರಳುತ್ತಾ ಇದ್ದಾಳೆ. ನಿನ್ನನ್ನು ಮತ್ತೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದರು. ಆವಾಗ ನನಗೆ ಏನು ಹೇಳಬೇಕು ತಿಳಿಯಲಿಲ್ಲ. ರಾತ್ರಿ ಇಡೀ ಕೂತು ಆಲೋಚನೆ ಮಾಡಿದೆ. ಮಕ್ಕಳ ಕಡೆ ನೋಡಿದಾಗ ಭದ್ರತೆಗಾಗಿಯಾದರೂ ಆ ಕೋರಿಕೆಯನ್ನು ಒಪ್ಪಿಕೊಳ್ಳುವಂತೆ ಮನಸ್ಸು ಪ್ರೇರೇಪಿಸಿತು. ಮರುದಿನವೇ ನಾವು ರಿಜಿಸ್ಟರ್ ಮದುವೆಯಾದೆವು. ಮದನ್ ಕಡೆ ತೋರಿಸಿ, ಇವರು ಇನ್ನು ಮುಂದೆ ನಿಮ್ಮ ಡ್ಯಾಡಿ ಎಂದೆ. ಅವರು ಸಂತೋಷದಿಂದ ತಲೆಯಾಡಿಸಿದರು. ದಿನ ಕಳೆಯುತ್ತಾ ಹೋಯಿತು. ಮದನ್ ಅವರ ಮನೆಯಿಂದ ಬೆಳಗ್ಗೆ ನಮ್ಮ ಮನೆಗೆ ಬಂದು ಕೆಲಸಕ್ಕೆ ಹೋಗುತ್ತಾ ಇದ್ದರು. ಯಾವತ್ತೂ ಅವರ ಹೆಂಡತಿ ಬಗ್ಗೆಯಾಗಲಿ ಮನೆಗೆ ಕರೆದುಕೊಂಡು ಹೋಗುವ ಬಗ್ಗೆಯಾಗಲಿ ಮಾತಾಡಲಿಲ್ಲ. 1 ವರ್ಷ ಹಾಗೇನೆ ಕಳೆದು ಹೋಯಿತು. ಈ ವಿಷಯಕ್ಕಾಗಿ ದಿನಾಲೂ ಜಗಳ ಮಾಡುತ್ತಾ ಇದ್ದೆವು. ಮುಂದೆ ಬೇರೆಯವರಿಂದ ತಿಳಿಯಿತು, ಅವರ ಹೆಂಡತಿ ಆರೋಗ್ಯವಾಗಿ ಇದ್ದಾರೆ, ಅವರಿಗೆ ಯಾವ ಕಾಯಿಲೆಯೂ ಇಲ್ಲ ಎಂದು. ಇದನ್ನು ತಿಳಿದಾಗ ಮಾತ್ರ ತತ್ತರಿಸಿ ಹೋದೆ. ಮತ್ತೊಮ್ಮೆ ನನ್ನ ಬಾಳನ್ನು ನಾನೇ ಹಾಳು ಮಾಡಿಕೊಂಡಿದ್ದೆ. ಮತ್ತೆ ಮದನ್ ಬಗ್ಗೆ ಹಲವು ವಿಷಯಗಳು ತಿಳಿಯುತ್ತಾ ಹೋಯಿತು. ಮದನ್ ತುಂಬ ಹುಡುಗಿಯರ ಬಾಳಲ್ಲಿ ಆಟವಾಡಿದ್ದಾರೆ. ಜೊತೆಗೆ ತಾಳಿ ಕಟ್ಟಿದ ಹೆಂಡತಿ ಜೊತೆ ಕೂಡ ಸಂಸಾರ ನಡೆಸುತ್ತಾ ಇದ್ದಾರೆ ಎಂದು ತಿಳಿಯಿತು. ನಮ್ಮ ಮನೆಗೆ ಬರೋದು ಬೇಡ ಎಂದು ಖಡಾಖಂಡಿತವಾಗಿ ಹೇಳಿದೆ. ಆದರೆ ಅದನ್ನು ಅವರು ಕೇಳಲೇ ಇಲ್ಲ. ಕೊನೆಗೂ ನನ್ನ ಬಾಳಲ್ಲಿ ಯಾಕೆ ಬಂದರು ಎಂಬುದಕ್ಕೆ ಅವರು ಉತ್ತರ ಕೊಡಲಿಲ್ಲ. ಅವತ್ತೊಂದು ದಿನ ಇವೆಲ್ಲವುಗಳಿಂದ ಬಿಟ್ಟು ದೂರ ಹೋಗಿ ಬದುಕಬೇಕೆಂಬ ತೀರ್ಮಾನ ಮಾಡಿದೆ. ಹಾಗಾಗಿ ಬೆಂಗಳೂರಿನಿಂದ ಮತ್ತೆ ಮಂಗಳೂರಿಗೆ ಬಂದು ಬಿಟ್ಟೆ. ಮೊದಲೆಲ್ಲ ಜೀವನವೇ ಬೇಡ ಎನ್ನುವಷ್ಟು ಬೇಸರವಾಗುತ್ತಿತ್ತು. ಕೆಲವೊಮ್ಮೆ ನಡೆಯುತ್ತಿರುವ ದಾರಿಯಲ್ಲಿ ನಮ್ಮವರು ಸಿಕ್ಕಾಗ ಖುಷಿ ಪಡುತ್ತೇವೆ. ಆದರೆ ನನ್ನ ದಾರಿಯಲ್ಲಿ ಮಾತ್ರ ಅದಕ್ಕೆ ಅವಕಾಶವಿರಲಿಲ್ಲ. ದಾರಿಯೂ ಮುಗಿಯದು, ನಮ್ಮವರು ಯಾರೂ ಇಲ್ಲ. ನನ್ನ ಬದುಕು ಮಾತ್ರ ಮುಗಿದಿರಲಿಲ್ಲ ಅಂತ ಕಾಣುತ್ತೆ. ಮಕ್ಕಳಿಗಾಗಿ ಕಷ್ಟಪಟ್ಟು ದುಡಿಯೋದು ನನ್ನ ಮುಂದಿದ್ದ ಗುರಿ. ಮಕ್ಕಳಿಗೆ ಸಮಾಜದಲ್ಲಿ ಗೌರವಯುತವಾಗಿ ಬಾಳಲು ದಾರಿ ಮಾಡಿಕೊಡಬೇಕೆಂಬ ಉದ್ದೇಶದಿಂದ ನನ್ನೆಲ್ಲ ನೋವು, ಅಸಹಾಯಕತೆ ಎಲ್ಲ ಮರೆತು ಕೆಲವೊಂದು ಕಡೆ ಸಾಲ ಮಾಡಿ ನನ್ನದೇ ಆದ ಚಿಕ್ಕ ಬಟ್ಟೆ ಉದ್ಯಮ ಪ್ರಾರಂಭಿಸಿದೆ. ಹಂತ ಹಂತವಾಗಿ ಬೆಳೆಯುತ್ತಾ ಹೋದೆ. ಸಣ್ಣದಾಗಿ ಪ್ರಾರಂಭ ಮಾಡಿದ ಉದ್ಯಮ ಇವತ್ತು 10 ಕಡೆ ತಲೆ ಎತ್ತಿ ನಿಂತಿದೆ. ಹಾಗೆ ನಾನು ಕೂಡ ನನ್ನದಲ್ಲದ ತಪ್ಪಿಗೆ ತಲೆ ತಗ್ಗಿಸಿದ್ದೆ. ಆದರೆ ಇವತ್ತು ನನ್ನ ಪರಿಶ್ರಮ ನನ್ನನ್ನು ತಲೆ ಎತ್ತುವಂತೆ ಮಾಡಿದೆ. ಆದರೆ ತನಿಹಾ,
ನನ್ನ ಜೀವನದಲ್ಲಿ ಆದ ಘಟನೆ ನನ್ನ ಮಕ್ಕಳ ಮೇಲೆ ಎಲ್ಲಿ ಪರಿಣಾಮ ಬೀರುತ್ತೋ ಅನ್ನೋ ಭಾವನೆ ಮಾತ್ರ ನನ್ನನ್ನು ಕುಗ್ಗುವಂತೆ ಮಾಡುತ್ತಿದೆ. ನೋಡುವವರ ದೃಷ್ಟಿಯಲ್ಲಿ ಸುಖ ಜೀವನ ಇವತ್ತು ಸಿಕ್ಕಿದೆ. ಆದರೆ ಎಲ್ಲಿ ನನ್ನ ಮಕ್ಕಳು ನನ್ನನ್ನು ತಿರಸ್ಕಾರ ಮಾಡುತ್ತಾರೋ ಅನ್ನೋ ಭಯ ಇದೆ. ದೀರ್ಘ ನಿಟ್ಟುಸಿರು ಬಿಟ್ಟು ನನ್ನೆರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಜೋರಾಗಿ ಅಳುತ್ತಾ, ಹೇಳು ತನಿಹಾ, ನಾನೆಲ್ಲಿ ಹಿಡವಿದೆ? ನಿನಗೆ ನನ್ನ ಸ್ವಭಾವ, ನಾನು ಹೇಗೆ ಅನ್ನೋದು ಗೊತ್ತಲ್ವಾ? ನಾನೆಲ್ಲಿ ತಪ್ಪು ಮಾಡಿದೆ? ಆತ್ಮೀಯತೆಯಿಂದ ಇನ್ನೊಬ್ಬರ ಜೊತೆ ಇರೋದು ತಪ್ಪ? ಆ ತಪ್ಪೇ ನನ್ನಿಬ್ಬರು ಮಕ್ಕಳಿಗೆ ತಂದೆಯಿಂದ ದೂರವಾಗುವಂತೆ ಮಾಡಿದ್ದ ಎಂದು ಜೋರಾಗಿ ಅತ್ತು ಬಿಟ್ಟಳು. ಏನು ಹೇಳಬೇಕು ಎಂದು ತೋಚಲಿಲ್ಲ. ನನ್ನೆರಡೂ ಕೈಗಳು ಅವಳಿಗೆ ಸಮಾಧಾನ ಹೇಳುವ ರೀತಿಯಲ್ಲಿ ತಲೆ ನೆವರಿಸಿದವು. ಅದಾಗಲೇ ಸೂರ್ಯ ನೆತ್ತಿಗೇರಿದ್ದ. ಸುಡುವ ಬಿಸಿಲು ಕೂಡ ಅವಳ ಕಣ್ಣೀರನ್ನು ತನ್ನ ಬಲಿಷ್ಠ ಕಿರಣಗಳನ್ನು ಸೂಸಿ ಮರೆಮಾಚಿ ಸಮಾಧಾನ ಮಾಡುತ್ತಿತ್ತು. ಅಳ್ಬೇಡ ಮಮತಾ, ಆಗಿದ್ದೆಲ್ಲ ಆಗಿ ಹೋಯಿತು. ಇನ್ನೇನು ಮಾಡಲು ಸಾಧ್ಯವಿಲ್ಲ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಸುಮ್ಮನಿರೋದು ಬಿಟ್ಟು ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂದೆ. ಅಲ್ಲಿಂದ ಎದ್ದು ಒಳಗೆ ಬಂದೆವು. ಇಬ್ಬರಿಗೂ ಕೆಲಸದ ರಂಗಮ್ಮ ಊಟ ಬಡಿಸಿದರು. ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡುತ್ತಾ ಇದ್ದೆವು. ಅಷ್ಟರಲ್ಲಿ ಅವಳ ಮಕ್ಕಳಿಬ್ಬರು ಬಂದರು. ನಾನು ಅವರಲ್ಲಿ ಮಾತಾಡಲು ಕೌತುಕಳಾಗಿದ್ದೆ. ಮಮತಾಳ ಪಡಿಯಚ್ಚಿನಂತಿರುವ ಮಕ್ಕಳಿಬ್ಬರನ್ನು ನೋಡಿ ಖುಷಿಯಾಗಿತ್ತು. ಇವಳು ನನ್ನ ಬಾಲ್ಯದ ಗೆಳತಿ ಎಂದು ನನ್ನನ್ನು ಮಕ್ಕಳಿಗೆ ಪರಿಚಯ ಮಾಡಿದಳು. ಅವರಿಬ್ಬರೂ ನನಗೆ ನಮಸ್ಕಾರ ಮಾಡಿ ಕಾಲಿಗೆರಗಿದರು. ತಂದೆ ಇದ್ದಿದ್ದರೂ ಮಕ್ಕಳು ಇಷ್ಟು ಸಾಧನೆ ವಿಧೇಯತೆ ಬೆಳೆಸಿಕೊಳ್ಳುತ್ತಿದ್ದರೋ ಇಲ್ಲವೋ ಗೊತ್ತಿಲ್ಲ. ಆದರೆ ಮಮತಾಳ ಬೇರೆಲ್ಲ ಸಾಧನೆಗಿಂತ ಇದು ದೊಡ್ಡ ಸಾಧನೆ ಅಂತ ಅನ್ನಿಸಿತ್ತು. ಸಂಜೆಯಾಯಿತು ಎಂದು ಹೊರಡಲು ರೆಡಿಯಾದೆ. ಇವತ್ತು ಇರು ಎಂದು ಒತ್ತಾಯ ಮಾಡಿದಳು. ಇನ್ನೊಂದಿನ ಮನೆಯವರೊಂದಿಗೆ ಬರುವೆ ಎಂದು ಹೇಳಿದೆ. ನಾನೇ ಮನೆ ತನಕ ಬಿಡುವೆ ಎಂದು ಜೊತೆ ಬಂದಳು. ಆದರೆ ನಾನೇ ತಡೆದೆ. ಮಕ್ಕಳು ಮತ್ತು ಅವಳು ಪ್ರೀತಿಯಿಂದ ಬೀಳ್ಕೊಟ್ಟರು. ಕೈ ಬೀಸಿ ಹೊರ ನಡೆದೆ. ಒಳಗಿನಿಂದ ನೋಡಿದರೆ ಸಂಕಟ, ಆದರೆ ಹೊರಗಿನಿಂದ ಇದುವೇ ಜೀವನ. ಛೆ, ಹೀಗಾಗಬಾರದಿತ್ತು. ಒತ್ತರಿಸಿ ಬರುತ್ತಿರುವ ಕಣ್ಣೀರನ್ನು ತಡೆಹಿಡಿಯಲು ನನ್ನಿಂದ ಸಾಧ್ಯವೇ ಆಗಲಿಲ್ಲ. ಬರುತ್ತಿರುವ ಕಂಬನಿ ಒರೆಸುತ್ತಾ ಮೆಲ್ಲನೆ ಹೆಜ್ಜೆ ಇಡುತ್ತಾ ಮುಂದೆ ನಡೆದೆ. ಗೇಟ್ ಬಳಿ ಯುವಕರಿಬ್ಬರು ನಿಂತಿದ್ದರು. ಇಬ್ಬರು ತುಂಬ ಗಾಬರಿಯಿಂದ ಇರುವಂತೆ ಕಂಡರು. ಅವರಿಬ್ಬರ ಮಾತು ಕೇಳುವಷ್ಟು ಹತ್ತಿರವಿದ್ದೆ. ನನ್ನ ಕಿವಿಗಳು ನೆಟ್ಟಗಾದವು. ಕೆಟ್ಟ ಕುತೂಹಲದಿಂದ ಮತ್ತೆ ಅಲ್ಲಿ ನಿಂತೆ. ಅಪ್ಪನ ಹೆಸರು ಹೇಳಿದರೆ ಮಮತಾ ಆಂಟಿ ನಮಗೆ ಸಹಾಯ ಮಾಡಲಾರರು. ನಾವು ಅವರ ಮಕ್ಕಳು ಎಂದು ಹೇಳೋದು ಬೇಡ. ಆದರೆ ಏನು ಅಂತ, ನಾವು ಯಾರು ಅಂತ ಸಹಾಯ ಕೇಳೋದು ಗೊತ್ತಾಗ್ತಾ ಇಲ್ಲ ಅಂದ ಒಬ್ಬ. ಇಲ್ಲ, ಅಪ್ಪನ ಹೆಸರು ಹೇಳುವ ಅಣ್ಣ. ಯಾಕೆಂದರೆ ನಾವು ಯಾರು ಅನ್ನೋದು ನಮ್ಮನ್ನು ನೋಡಿ ಅವರು ಗುರುತು ಹಿಡಿಯುವರು, ಇನ್ನೊಬ್ಬ ಹೇಳಿದ. ಹೀಗೆ ಅವರಿಬ್ಬರು ಮಾತನಾಡುತ್ತಾ ಇದ್ದರು. ನನಗೂ ಅವರು ಮಾತಾಡೋದು ಏನು ಅನ್ನೋದು ಗೊತ್ತಾಗದಿದ್ದರೂ ಸಹಾಯ ಕೇಳಿ ಬಂದಿರೋದು ಅಂತ ಅರಿವಾಯಿತು. ಆದರೆ ಈ ಅಪ್ಪ ಯಾರು? ಯಾರ ಮಕ್ಕಳು ಇವರು? ಇವರ ಬಗ್ಗೆ ಅನುಮಾನ ಎನ್ನುವ ಬೀಜ ಮನದಲ್ಲೇ ಬಿತ್ತಿದೆ. ಅವರ ಬಗ್ಗೆ ತಿಳಿಯುವ ಕುತೂಹಲ ಉಂಟಾಯಿತು. ಹೇಗೆ ಮಾತು ಶುರು ಮಾಡಲಿ ಎಂದು ಹತ್ತಿರ ಹೋದೆ. ಇಲ್ಲಿ ಆಟೋ ಬರುತ್ತಾ ಅಂದೆ. ಅವರಿಬ್ಬರು ನನ್ನ ಮುಖ ನೋಡಿದರು. ಮತ್ತೆ ಒಬ್ಬ ಅಂದ, ಗೊತ್ತಿಲ್ಲ ಆಂಟಿ, ನಾವು ಇಲ್ಲಿಯವರು ಅಲ್ಲ. ನನಗೂ ಮಾತು ಮುಂದುವರಿಸಬೇಕಿತ್ತು. ಅನುಮಾನ ಎನ್ನುವ ಬೀಜ ಬಿತ್ತನೆಗೆ ಗೊಬ್ಬರ ಎನ್ನುವ ವಿಷಯ ಬೇಕಿತ್ತು. ಹಾಗಾಗಿ ಮತ್ತೆ ನಾನೇ ಕೇಳಿದೆ, ಹೌದಾ, ಎಲ್ಲಿಯವರು ನೀವು? ಮಮತಾನ ಭೇಟಿ ಮಾಡಬೇಕಿತ್ತಾ? ನಾವು ಬೆಂಗಳೂರಿನಿಂದ ಬಂದಿದ್ದೇವೆ. ಹೌದು, ಆದರೆ ಅಂತ ಮಾತು ನಿಲ್ಲಿಸಿದ. ಈ ಆದರೆಯಲ್ಲಿ ಏನೋ ಇದೆ ಅನ್ನೋದು ನನಗೆ ತಿಳಿಯಿತು. ಆದರೆ ಅವರಿಂದ ಅದನ್ನು ತಿಳಿಯೋದು ಹೇಗೆ ಅಂತ ಯೋಚಿಸಿದೆ. ಮತ್ತೆ ನಾನೇ ಮಾತು ಮುಂದುವರಿಸಿದೆ. ನಾನು ಮಮತಾಳ ಬಾಲ್ಯದ ಗೆಳತಿ ತನಿಹಾ. ನಿಮ್ಮ ಹೆಸರು? ಯಾಕಾಗಿ ಮಮತಾಳನ್ನು ಭೇಟಿ ಮಾಡಬೇಕಿತ್ತು ಅಂದೆ, ಸ್ವಲ್ಪ ಜಾಸ್ತಿ ಅಧಿಕ ಪ್ರಸಂಗಿತನದಿಂದ. ನನ್ನ ಹೆಸರು ಅಜಯ್, ಇವನು ನನ್ನ ತಮ್ಮ ಸುಜಯ್. ನಮಗೆ ಈಗ ಮಮತಾ ಆಂಟಿಯವರಿಂದ ಸಹಾಯ ಬೇಕು. ಆದರೆ ಅವರನ್ನು ಹೇಗೆ ಭೇಟಿ ಮಾಡೋದು ಗೊತ್ತಾಗುತ್ತಾ ಇಲ್ಲ ಆಂಟಿ. ನಮಗೆ ಅವರನ್ನು ಭೇಟಿ ಮಾಡಿಸುತ್ತೀರಾ ಅಂದ ದೊಡ್ಡವನು ಅಜಯ್. ಅದಕ್ಕೇನೋ ಮಾಡಿಸುತ್ತೇನೆ. ಆದರೆ ನೀವ್ಯಾರೋ? ಏನು ಸಹಾಯ ಮಮತಾಳಿಂದ ಬೇಕಿತ್ತು ಅನ್ನೋದು ಕೂಡ ನಾನು ತಿಳಿಯಬಹುದಾ ಅಂದೆ ಸ್ವಲ್ಪ ಅಧಿಕಾರಯುತವಾಗಿ.
ಅವರಿಬ್ಬರು ಮುಖಾಮುಖ ನೋಡಿಕೊಂಡರು. ಅವರಿಗೆ ಏನನ್ನಿಸಿತೋ ಏನೋ, ಪಕ್ಕದಲ್ಲೇ ಇರೋ ಕಲ್ಲು ಬೆಂಚಿನ ಮೇಲೆ ಕೂತು ನನ್ನನ್ನು ಕೂತುಕೊಳ್ಳಲು ಹೇಳಿದರು. ಅಂದರೆ ಮಾತು ತುಂಬ ಇದೆ ಅನಿಸಿತ್ತು ನನಗೆ. ಯಾರಿರಬಹುದು ಇವರು? ಈ ಕೆಟ್ಟ ಕುತೂಹಲ ಅವರಿಬ್ಬರ ಮಾತನ್ನು ಕೇಳಲು ಉತ್ಸುಕವಾಗಿತ್ತು. ದೊಡ್ಡವನು ಅಜಯ್ ಮಾತು ಶುರು ಮಾಡಿದ. ನಾನು ಪದವಿ ಮುಗಿಸಿ ಗಾರ್ಮೆಂಟ್ಸ್ ಒಂದರಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿರುವೆ. ತಮ್ಮ ಸುಜಯ್ ಓದುತ್ತಿದ್ದಾನೆ. ನನ್ನ ಒಬ್ಬನ ಸಂಪಾದನೆಯಿಂದ ಮನೆ ನಡೆಯುತ್ತಿತ್ತು. ಆದರೆ ಈಗ ನಮಗೆ ಹಣದ ಅಗತ್ಯ ತುಂಬ ಇದೆ. ತುಂಬ ಕಡೆ ಹಣ ಹೊಂದಿಸಲು ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಪೇಪರಲ್ಲಿ ಮಮತಾ ಆಂಟಿ ಬಗ್ಗೆ ಬರೆದಿದ್ದರು. ಅದನ್ನು ನೋಡಿ ನಾವು ಬೇರೆ ಯೋಚನೆ ಮಾಡದೆ ಮಂಗಳೂರಿಗೆ ಬಂದೆವು. ಆದರೆ ಈಗ ಆಂಟಿಯನ್ನು ಭೇಟಿಯಾಗೋದೇ ಸಮಸ್ಯೆ ಆಗಿದೆ ಎಂದ. ಆದರೆ ಅವನ ಈ ಮಾತಲ್ಲಿ ನನ್ನ ಅನುಮಾನಕ್ಕೆ ಉತ್ತರವಿರಲಿಲ್ಲ. ಅವರು ಯಾರು ಅನ್ನೋದು ಅವರ ಬಾಯಿಯಿಂದ ತಿಳಿಯಬೇಕಿತ್ತು. ಹೌದಾ, ನಿಮ್ಮ ಅಪ್ಪ ಅಮ್ಮ ಅಂದೆ. ಇದ್ದಾರೆ, ಆದರೆ ದುಡಿಯೋ ಪರಿಸ್ಥಿತಿಯಲ್ಲಿ ಇಲ್ಲ. ದಯವಿಟ್ಟು ಮಮತಾ ಆಂಟಿನ ಭೇಟಿ ಮಾಡಿಸಿ ಅಂದರು ಇಬ್ಬರು. ನನ್ನ ಅನುಮಾನಕ್ಕೆ ಉತ್ತರ ಸಿಗದೆ ನಾನು ಮುಂದೆ ಹೋಗಲು ತಯಾರಿರಲಿಲ್ಲ. ನೋಡಿ, ನಾನು ಈಗಷ್ಟೇ ಅವರನ್ನು ಭೇಟಿ ಮಾಡಿಕೊಂಡು ಬಂದೆ. ಅವಳು ತುಂಬ ಬ್ಯುಸಿ ಇದ್ದಳು. ಅದರಿಂದ ಈಗ ಹೋದರೂ ಅವರಿಗೆ ನಿಮ್ಮ ಜೊತೆ ಮಾತಾಡಲು ಸಮಯ ಸಿಗದು. ನಾಳೆ ಬರಲು ಹೇಳುವಳು. ಹಾಗಾಗಿ ಅವಳ ಜೊತೆ ಮಾತನಾಡಿ ನಾಳೆನೇ ನಾನು ಭೇಟಿ ಮಾಡಿಸುವೆ ಅಂದೆ. ಆದರೆ ಆಂಟಿ, ನಮಗೆ ಇವತ್ತೇ ಬೆಂಗಳೂರಿಗೆ ಹೋಗಬೇಕಿದೆ ಅಂದರು. ನನಗೂ ಈಗ ಏನು ಮಾಡೋದು ತೋಚಲಿಲ್ಲ. ಆದರೆ ಮಮತಾ ಜೊತೆಯೇ ಇವರ ಹೆಸರು ಹೇಳಿ ಇವರ ಬಗ್ಗೆ ಗೊತ್ತಾ ಅಂತ ಕೇಳಿದರೆ ಹೌದು, ಅದೇ ಸರಿ ಅನಿಸಿತ್ತು. ಸರಿ, ಮಮತಾ ಜೊತೆ ಮಾತಾಡುವೆ ಅನ್ನುತ್ತಾ ಫೋನ್ ಹಿಡಿದುಕೊಂಡು ಸ್ವಲ್ಪ ದೂರ ಬಂದೆ. ಮಮತಾಳಿಗೆ ಕಾಲ್ ಮಾಡಿದೆ. ಹಲೋ, ನಾನು ತನಿಹಾ ಎಂದೆ. ಹೌದಾ, ಮನೆಗೆ ಮುಟ್ಟಿದ್ದೀಯಾ ಅಂದಳು. ಇಲ್ಲ ಕಣೋ, ಇಲ್ಲೇ ನಿಮ್ಮ ಗೇಟ್ ಹತ್ತಿರ ಇದ್ದೇನೆ. ಇನ್ನೂ ಗಾಡಿ ಸಿಕ್ಕಿಲ್ವಾ? ಬಂದೆ, ಅಲ್ಲೇ ಇರೋ, ಮನೆಗೆ ಬಿಡುವೆ ಎಂದಳು ಮಮತಾ. ಮಮತಾ, ಬೇಡ, ಬರಬೇಡ ಕಣೆ. ಇಲ್ಲಿ ನಿನ್ನಿಂದ ಸಹಾಯ ಕೇಳಿಕೊಂಡು ಬೆಂಗಳೂರಿನಿಂದ ಇಬ್ಬರು ಹುಡುಗರು ಬಂದಿದ್ದಾರೆ. ಒಳಗೆ ಬರಲು ಹೇಳು ಅಂದಳು ಯಾವ ಅನುಮಾನವಿಲ್ಲದೆ. ಆದರೆ ಮಮತಾ, ಇವರು ನಿನಗೆ ಗೊತ್ತಾ ಅನ್ನೋದು ಕೇಳೋದಕ್ಕೆ ನಾನು ಫೋನ್ ಮಾಡಿದ್ದು ಅಂದೆ. ನನಗೇಗೆ ಗೊತ್ತಿರಲು ಸಾಧ್ಯ ತನಿಹಾ? ದಿನದಲ್ಲಿ ಹೀಗೆ ತುಂಬ ಜನರನ್ನು ನಾನು ಭೇಟಿ ಮಾಡುವೆ. ಬೆಂಗಳೂರಿನಿಂದ ಬಂದಿರೋದು ಅಂದಾಗ ನನಗೆ ಅನುಮಾನ ಬಂತು. ಮತ್ತೆ ಅವರಿಬ್ಬರಿಗೆ ನೀನು ಚೆನ್ನಾಗಿ ಗೊತ್ತು. ನಿನಗೂ ಇವರು ಗೊತ್ತಿರಬಹುದು ಅನಿಸುತ್ತೆ ಅಂದೆ ಸ್ವಲ್ಪ ಅಂಜಿಕೆಯಲ್ಲಿ. ಹೌದಾ, ಸರಿ, ಅವರು ಬೆಂಗಳೂರಿನಿಂದ ಎಲ್ಲಿಂದ ಬಂದಿದ್ದಾರೆ ಅಂತೆ? ಅದು ಗೊತ್ತಿಲ್ಲ, ಆದರೆ ಅವರ ಹೆಸರು ಅಜಯ್ ಮತ್ತು ಸುಜಯ್ ಅಂದೆ. ಆ ಕಡೆಯಿಂದ ಧ್ವನಿ ನಿಶ್ಶಬ್ದವಾಯಿತು. ಅಂದರೆ ನನ್ನ ಅನುಮಾನ ನಿಜ. ಇವರು ಮಮತಾಳಿಗೆ ಮೋಸ ಮಾಡಿದ ಮದನ್ ಮಕ್ಕಳು. ನಾನೇ ಮಾತು ಮುಂದುವರೆಸಿದೆ. ಮಮತಾ, ಅವರು ಬೆಂಗಳೂರಿನಿಂದ ಬಂದಿರೋದು ಅಂದಾಗ ನನಗೆ ಅನುಮಾನ ಉಂಟಾಯಿತು. ಅವರು ನಿನ್ನನ್ನು ಭೇಟಿ ಮಾಡಿಸಲು ಹೇಳಿದಾಗ ಅವರು ಯಾರು ಅನ್ನೋದು ತಿಳಿಯಲು ಪ್ರಯತ್ನ ಪಟ್ಟೆ, ಆದರೆ ಅದು ತಿಳಿಯಲಿಲ್ಲ. ಅದಕ್ಕಾಗಿ ನಿನಗೆ ಕಾಲ್ ಮಾಡಿದೆ ಅಂತ ವಿವರಿಸಿದೆ. ಹೇಳು ತನಿಹಾ, ಈಗ ನಾನೇನು ಮಾಡಲಿ? ಅವರಿಗೆ ಸಹಾಯ ಮಾಡೋದಾ ಬೇಡ್ವಾ? ಮಾತಲ್ಲಿ ಬೇಸರವಿತ್ತು. ಸಹಾಯ ಮಾಡು ಅಥವಾ ಮಾಡದೇ ಇರೋ, ಅದು ನಿನ್ನ ನಿರ್ಧಾರ. ಆದರೆ ಮಮತಾ, ಅವರ ಅಪ್ಪ ನಿನಗೆ ಮಾಡಿದ ಮೋಸಕ್ಕೆ ನೀನು ಸರಿಯಾದ ಉತ್ತರ ಕೊಡಲೇಬೇಕು. ಅದು ಅವರ ಮಕ್ಕಳ ಮೂಲಕ ಅಂದೆ ದೃಢವಾಗಿ. ಫೋನ್ ಕಟ್ ಮಾಡಿದೆ. ನೇರ ಹುಡುಗರ ಹತ್ತಿರ ಹೋದೆ. ನೀವಿಬ್ಬರು ಇವತ್ತು ಮಂಗಳೂರಲ್ಲೇ ಉಳಿದುಕೊಳ್ಳಿ. ನಾಳೆ ಬೆಳಗ್ಗೆ ನಾನು ಇಲ್ಲೇ ಬರುವೆ. ಮಮತಾಳನ್ನು ಭೇಟಿ ಮಾಡಿಸುವೆ ಅಂದೆ. ಅವರಿಬ್ಬರೂ ಮುಖಾಮುಖ ನೋಡಿಕೊಂಡರು. ಅವರಿಗೂ ಬೇರೆ ದಾರಿ ಇಲ್ಲ ಅನ್ನಿಸಿರಬೇಕು. ಮೌನವಾದರು. ಮತ್ತೆ ಒಂದು ಆಟೋದಲ್ಲಿ ನಾನು ಮನೆ ದಾರಿ ಹಿಡಿದೆ. ಆದರೆ ಮನಸ್ಸು ಪೂರ್ತಿಯಾಗಿ ಅಲ್ಲೋಲ ಕಲ್ಲೋಲವಾಗಿತ್ತು. ಅವನು ಮಾಡಿದ ಪಾಪಕ್ಕೆ ಖಂಡಿತ ಪ್ರಾಯಶ್ಚಿತ ಇಲ್ಲ. ಕರ್ಮ ಅನ್ನೋದು ಹಾಗೆ ಸುತ್ತುತ್ತಾ ಇರುತ್ತೆ. ಮನುಷ್ಯ ಒಂದು ಬಗೆದರೆ ದೇವ ಇನ್ನೊಂದು ಬಗೆಯುತ್ತಾನೆ ಅನ್ನೋದು ಇದಕ್ಕೆ ಕಾಣುತ್ತೆ. ಮನುಷ್ಯ ಜೀವನವೇ ಇಷ್ಟು. ದೇವರು ಇದ್ದಾನೆ ಅನ್ನುವುದನ್ನು ನಂಬುತ್ತಾನೆ, ಆದರೆ ಸತ್ಯ, ಧರ್ಮ, ನ್ಯಾಯ ಮಾರ್ಗದಲ್ಲಿ ನಡೆಯಲು ಕಷ್ಟಪಡುತ್ತಾನೆ. ಮನೆಗೆ ಬಂದರೂ ಮನಸ್ಸು ಪೂರ್ತಿ ಮಮತಾಳ ಸುತ್ತ ಸುತ್ತುತ್ತಾ ಇತ್ತು. ಗಂಡ ನನ್ನ ಮೌನವನ್ನು ಗಮನಿಸಿದ್ದರು, ಆದರೆ ಮಕ್ಕಳ ಎದುರು ಏನೂ ಮಾತಾಡಿ ಇರಲಿಲ್ಲ.
ಮಕ್ಕಳ ಓದು, ಮನೆ ಕೆಲಸ, ಊಟ ಎಲ್ಲ ಮುಗಿಸಿ ರೂಮ್ಗೆ ಬಂದಾಗ ಗಂಡ ನನಗಾಗಿ ಕಾಯುತ್ತಿದ್ದರು. ನನ್ನ ಗಂಡ ಗಗನ್ ವೃತ್ತಿಯಲ್ಲಿ ಒಬ್ಬ ಬ್ಯಾಂಕ್ ಉದ್ಯೋಗಿ. ಖರ್ಚು ಅಂದಾಗ ಲೆಕ್ಕಾಚಾರದ ಮನುಷ್ಯ. ಆದರೆ ಹೆಂಡತಿ ಮಕ್ಕಳು ಅಂದಾಗ ಅಲ್ಲಿ ಪ್ರೀತಿ ಪ್ರೇಮ ಉದಾರವಾಗಿ ಖರ್ಚು ಮಾಡುವವರು. ನನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಅನ್ನೋದು ಅವರಿಗೆ ಈಗಾಗಲೇ ಗೊತ್ತಾಗಿದೆ. ಅದನ್ನು ಪ್ರಶ್ನಿಸುವ ತವಕ ಮುಖದಲ್ಲಿ ಇದೆ. ಅವರು ಪ್ರಶ್ನೆ ಮಾಡೋ ಮುನ್ನ ಎಲ್ಲ ವಿಷಯವನ್ನು ಅವರಿಗೆ ಸೂಕ್ಷ್ಮವಾಗಿ ಹೇಳಲು ಪ್ರಯತ್ನ ಪಟ್ಟೆ. ಎಲ್ಲವನ್ನೂ ಮೌನವಾಗಿ ಆಲಿಸಿದರು. ಕೊನೆಗೆ ವಿಷಯ ಕೇಳಿ ಬೇಜಾರು ಕೂಡ ಮಾಡ್ಕೋತಾರೆ. ತನಿಹಾ, ನಿನ್ನ ಗೆಳತಿ ಮಮತಾ ಬಾಳಲ್ಲಿ ಇಷ್ಟೆಲ್ಲ ಆಯಿತಾ ಅಂದರು ಗಗನ್. ಹೌದು, ಇನ್ನೇನು ಎಲ್ಲವೂ ಮರೆತು ಮಕ್ಕಳ ಜೊತೆ ಸುಖವಾಗಿ ಇದ್ದಾಳೆ ಅನ್ನೋವಷ್ಟರಲ್ಲಿ ಮದನ್ ಮಕ್ಕಳು ಬಂದಿದ್ದಾರೆ. ಆದರೆ ಈಗ ಮುಂದೇನು ಅಂತ ಯೋಚನೆ ಮಾಡಿದ್ದೀರಿ? ಇಲ್ಲ ರೀ, ಈ ಬಗ್ಗೆ ಯೋಚನೆ ಮಾಡಿದಷ್ಟು ಅವನು ಮಾಡಿದ ಮೋಸವೇ ಕಣ್ಣ ಮುಂದೆ ಬರುತ್ತಾ ಇದೆ. ಆದರೆ ಅವನಿಗೆ ಸರಿಯಾದ ಪಾಠ ಕಲಿಸಬೇಕು, ಶಿಕ್ಷೆ ಆಗಬೇಕು. ನಿಜ ನಿನ್ನ ಮಾತು, ಆದರೆ ಹೇಗೆ? ಅದೇ ಗೊತ್ತಾಗುತ್ತಾ ಇಲ್ಲ. ಮಮತಾ ಈ ಬಗ್ಗೆ ಏನು ಹೇಳುತ್ತಾಳೆ? ಅವಳು ಈ ಬಗ್ಗೆ ಏನೂ ಹೇಳಿಲ್ಲ. ಅವರಿಬ್ಬರೂ ಸಹಾಯ ಕೇಳಿಕೊಂಡು ಬಂದಿರೋದು. ಆದ್ದರಿಂದ ಸಹಾಯ ಮಾಡೋದಾ ಬೇಡ್ವಾ ಅನ್ನೋದು ನನ್ನ ಜೊತೆ ಕೇಳಿದಳು ಅಷ್ಟೇ. ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ತಪ್ಪುಗಳು ಆಗುತ್ತೆ, ಕೆಲವೊಮ್ಮೆ ಗೊತ್ತಿಲ್ಲದೆ ತಪ್ಪುಗಳು ಆಗುತ್ತೆ. ಆದರೆ ಗೊತ್ತಿಲ್ಲದೆ ಆದ ತಪ್ಪುಗಳಿಗೆ ಆ ದೇವರು ಶಿಕ್ಷೆ ಕೊಡುತ್ತಾನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ಆತ ಅವಳ ಬಾಳಲ್ಲಿ ಆಟ ಆಡಿದ್ದರೆ ಅದಕ್ಕೆ ಶಿಕ್ಷೆ ಆಗಿಯೇ ಆಗುತ್ತೆ. ನೆಮ್ಮದಿಯಿಂದ ಈಗ ಮಲಗೋ ಅಂದು ಬಿಟ್ಟರು ಗಗನ್. ನನಗೂ ಅವರ ಮಾತು ಸರಿ ಎನಿಸಿತು. ನಿಜ, ಶಿಕ್ಷೆ ಕೊಡಲು ನಾವ್ಯಾರೋ? ನ್ಯಾಯಾಧೀಶನಾಗಿ ಮೇಲೊಬ್ಬ ಕುಳಿತಿರುವಾಗ ಪ್ರತಿಯೊಂದು ಆತ ಗಮನಿಸುತ್ತಾನೆ ಎಂದು ಹೀಗೆ ಯೋಚಿಸಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ತಂದುಕೊಂಡು ಮಲಗಿದೆ. ಇತ್ತ ಮಮತಾ ಕತ್ತಲ ಕೋಣೆಯಲ್ಲಿ ಕೂತಿದ್ದಾಳೆ. ಮನಸ್ಸು ಗೊಂದಲದ ಗೂಡಾಗಿದೆ. ಕೋಣೆ ಕತ್ತಲಾಗಿ ಇರೋದನ್ನು ಗಮನಿಸಿದ ಭವ್ಯ ಮತ್ತು ಭುವನ್ ಕೋಣೆಯ ಒಳಬಂದರು. ಅಮ್ಮ ಬೇಜಾರು ಆದಾಗ ಮಾತ್ರ ಕತ್ತಲು ಕೋಣೆಯಲ್ಲಿ ಇರುತ್ತಾರೆ ಅನ್ನೋದು ಅವರಿಬ್ಬರಿಗೂ ಗೊತ್ತು. ಭವ್ಯ ಲೈಟ್ ಸ್ವಿಚ್ ಹಾಕಿದಳು. ಭುವನ್ ಅಮ್ಮನ ಹತ್ತಿರ ಹೋಗಿ ಕೂತ. ಬೆಳಕು ಬಂದರೂ ಅಮ್ಮ ಇವರನ್ನು ಗಮನಿಸಿದ್ದನ್ನು ನೋಡಿ ಅಮ್ಮ ಅಮ್ಮ ಅಂತ ಭವ್ಯ ಜೋರಾಗಿ ಕರೆದಳು. ಧ್ವನಿಯನ್ನು ಕೇಳಿ ಎಚ್ಚೆತ್ತ ಮಮತಾ ಹರಿಯುತ್ತಿರುವ ಕಣ್ಣೀರನ್ನು ಅವರಿಗೆ ಕಾಣದಂತೆ ಒರೆಸಿಕೊಂಡಳು. ಅದನ್ನು ಗಮನಿಸಿದ ಭುವನ್, ಅಮ್ಮ, ನಾನು ಆಗಲೇ ಗಮನಿಸಿದೆ, ನೀನು ಕಣ್ಣೀರು ಒರೆಸಿಕೊಳ್ಳೋದು ಬೇಡ ಅನ್ನುತ್ತಾ ತನ್ನ ಬೆರಳಿನಿಂದ ಕಣ್ಣೀರು ಒರೆಸಿ, ಹೇಳಮ್ಮ, ಇವತ್ತ್ಯಾಕೆ ಬೇಜಾರು ಮಾಡಿಕೊಂಡಿದ್ದೀರಿ ಅಂದ. ನಾನು ಬೇಜಾರು ಮಾಡಿಕೊಂಡಿಲ್ಲ, ನನಗೆ ಕೂತಲ್ಲೇ ನಿದ್ದೆ ಬಂದಿತ್ತು. ನಿಮಗೆ ಓದಿಲ್ವೇನೋ, ಇಲ್ಯಾಕೆ ಬಂದಿರಿ ಅನ್ನುತ್ತಾ ಮಾತು ಮರೆಸಿದಳು. ಅಮ್ಮ, ನಾವು ಈಗಾಗಲೇ CET ಬರೆಯಲು ತಯಾರಿಯಲ್ಲಿದ್ದೇವೆ, ಅದಕ್ಕಾಗಿ ಓದುತ್ತಾ ಇದ್ದೇವೆ. ಮತ್ತೆ ನಿನ್ನ ಆಸೆಯಂತೆ CETಯಲ್ಲಿ ಒಳ್ಳೆಯ ರ್ಯಾಂಕ್ ಪಡೆದು ಮೆಡಿಕಲ್ ಓದಿ ಡಾಕ್ಟರ್ಸ್ ಆಗುತ್ತೇವೆ. ನೀನದರ ಚಿಂತೆ ಬಿಡು. ಆದರೆ ನಿನ್ನ ಕಣ್ಣೀರು ಯಾಕೆ ಅಂತ ಹೇಳು ಅಂತ ಭವ್ಯ ಕೈ ಹಿಡಿದಳು. ಮಮತಾಳ ಕೈಗಳು ಮಗಳ ತಲೆ ಸವರುತ್ತಾ, ಏನಿಲ್ಲ, ತುಂಬ ಸಮಯದ ಮೇಲೆ ಗೆಳತಿ ತನಿಹಾ ಬಂದದ್ದು, ಅವಳ ಜೊತೆ ಮಾತಾಡುತ್ತಾ ಖುಷಿ ದುಃಖ ಎರಡೂ ಆಯಿತು. ಅಮ್ಮ, ನೀನು ಯಾವಾಗ ನಿನ್ನ ಮಕ್ಕಳ ಜೊತೆ ನಿಮ್ಮ ದುಃಖ ಹಂಚಿಕೊಂಡಿದ್ದೀರಿ ಹೇಳಿ? ಆದರೂ ನಿನ್ನ ಮಕ್ಕಳು ನಿನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅದಕ್ಕೆ ಏನು ಮಾಡಬೇಕು ಮಾಡುತ್ತಾರೆ ಕೂಡ ಅಂತ ಮೆಲ್ಲನೆ ಹೇಳಿ ಭುವನ್ ಭವ್ಯಾಳ ಮುಖ ನೋಡಿದ. ಭವ್ಯ ಅವನ ಮುಖ ನೋಡಿದಳು. ಮತ್ತು ಅವರಿಬ್ಬರು ಅಮ್ಮನನ್ನು ಮಲಗಲು ಹೇಳಿ ಮಮತಾಳಿಗೆ ನಿದ್ದೆ ಬರೋ ತನಕ ಅಲ್ಲಿ ಕೂತು ಹೊರಬಂದರು. ಹೊರಬಂದ ಭುವನ್, ನಾಳೆ ಅಮ್ಮ ನಮ್ಮ ಮೇಲೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುವಳು ಅನ್ನೋದು ತಿಳಿಯುತ್ತಿಲ್ಲ ಎಂದ. ದುಡ್ಡಿನ ವಿಷಯದಲ್ಲಿ ಅಮ್ಮ ಪರ್ಫೆಕ್ಟ್, ಆದ್ದರಿಂದ ಮೊದಲು ಸ್ವಲ್ಪ ಬೈಯುವಳು, ಮತ್ತೆ ನಿಜ ವಿಷಯ ತಿಳಿದಾಗ ಖಂಡಿತ ಖುಷಿ ಪಡುವಳು ಅಂದಳು ಭವ್ಯ. ಸ್ವಲ್ಪ ಬೈಗುಳ ಅಲ್ಲ ಭವ್ಯ, ಜಾಸ್ತಿನೇ ಇರಬಹುದು. ನಾಳೆಗೆ ರೆಡಿಯಾಗಿ ಇರುವ ಅಂದ ನಗುತ್ತಾ. ನಿಜ ನಿಜ, ಆದರೆ ಮೊದಲು ಬೈಗುಳ ಕಹಿಯಾದರೂ ಜೊತೆ ಸಿಹಿಯೂ ಇರುತ್ತೆ ಅಂತ ಖುಷಿ ಪಡುವ. ಮಾತಾಡುತ್ತಾ ಇಬ್ಬರು ತಮ್ಮ ತಮ್ಮ ರೂಮ್ಗೆ ಹೋದರು. ತನಿಹಾ, ನಾನು ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಬಿಟ್ಟು ಹಾಗೇನೆ ಆಫೀಸ್ಗೆ ಹೋಗುತ್ತೇನೆ.
ನೀನು ಮಮತಾ ಮನೆಗೆ ಹೋಗಿ ಬಾ, ಏನೇ ವಿಷಯ ಇದ್ದರೂ ಫೋನ್ ಮಾಡು ಅನ್ನುತ್ತಾ ಗಗನ್ ಮಕ್ಕಳ ಜೊತೆ ಹೊರಟರು. ನಾನು ಕೂಡ ಲಘು ಬಗೆಯಿಂದ ಮಮತಾ ಮನೆ ಕಡೆ ಹೊರಡುತ್ತಾ ಅಜಯ್ ಅಲ್ಲಿ ಬರುವಂತೆ ಫೋನ್ ಮಾಡಲು ತೊಡಗಿದೆ. ಆದರೆ ಅವನು ಫೋನ್ ತೆಗೆಯುತ್ತಾ ಇಲ್ಲ. ಹೇಗೋ ಅಲ್ಲಿ ಗೇಟ್ ಹತ್ತಿರ ಬರುವರು ಅನ್ನುತ್ತಾ ಫೋನ್ ಬ್ಯಾಗಲ್ಲಿ ಇಟ್ಟೆ. ಅವತ್ತಿನ ಪೇಪರ್ ಹಿಡಿದುಕೊಂಡು ಕೂತಿದ್ದ ಮಮತಾ ಪೇಪರ್ ಹಿಡಿದರೂ ತನಿಹಾ ಆ ಹುಡುಗರ ಜೊತೆ ಯಾವಾಗ ಬರುವಳೋ ಅನ್ನುತ್ತಾ ಬಾಗಿಲ ಕಡೆ ನೋಡಿದಳು. ಬಾಗಿಲು ಶಬ್ದವಾಯಿತು. ನೋಡಿದರೆ ಉದ್ಯಮದ ಅಕೌಂಟೆನ್ಸ್ ನೋಡಿಕೊಳ್ಳುವ ರಾಜೇಶ್ ಬಂದಿದ್ದರು. ಅಯ್ಯೋ, ಇವರು ಬಂದ್ರಾ? ಲೆಕ್ಕಾಚಾರದ ವಿಷಯ ಬಂದಾಗ ಇನ್ನೂ 1 ಗಂಟೆಯಾದರೂ ಬೇಕು. ಏನಾದರೂ ಸಮಸ್ಯೆ ಇದ್ದಾಗ ಮಾತ್ರ ಇವರು ಬರೋದು ಅಂತ ಪೇಪರ್ ಕೆಳಗಿಟ್ಟರು ಮಮತಾ. ನಮಸ್ತೆ ಮೇಡಮ್, ಫೋನ್ ಮಾಡದೆ ಬಂದೆ, ಕ್ಷಮಿಸಿ, ಬ್ಯುಸಿ ಇದ್ರೇನೋ ಒಳಬರುತ್ತಾ ರಾಜೇಶ್ ಹೇಳಿದರು. ಇಲ್ಲ ರಾಜೇಶಣ್ಣ, ನಾನೇ ಶಾಪ್ ಕಡೆ ಬರೋಣ ಅಂದುಕೊಂಡೆ. ಹೇಗಿದ್ದೀರಿ ನೀವು? ಮಗಳು ಹೆಂಡತಿ ಹೇಗಿದ್ದಾರೆ? ಮಗಳು ಹೆಂಡತಿ ಚೆನ್ನಾಗಿದ್ದಾರೆ. ಮಗಳು ಚೆನ್ನಾಗಿ ಓದುತ್ತಿದ್ದಾಳೆ. ಹೆಂಡತಿ ಕೂಡ ನಮ್ಮ ಶಾಪ್ಗೆ ಸೇರಿ ದುಡಿಯುತ್ತಿದ್ದಾಳೆ. ನಾವು ತುಂಬಾ ಚೆನ್ನಾಗಿದ್ದೇವೆ. ಎಲ್ಲ ನಿಮ್ಮ ದಯೆ ಮೇಡಮ್ ಅಂದರು ರಾಜೇಶ್. ಅದರಲ್ಲಿ ನನ್ನ ದಯೆ ಏನಿದೆ? ಕಷ್ಟಪಟ್ಟು ದುಡಿತಾ ಇದ್ದೀರಿ, ಅದಕ್ಕೆ ಪ್ರತಿಫಲ ಸಿಗುತ್ತಾ ಇದೆ. ಅದು ನಿಮ್ಮ ದೊಡ್ಡ ಗುಣ ಮೇಡಮ್. ಇದು ನಮ್ಮ MG ರೋಡಲ್ಲಿ ಇರೋ ಶಾಪ್ಗೆ ಈ ವಾರ ಹಾಕಿದ ಮೆಟೀರಿಯಲ್ ವಿವರ ಮತ್ತು ಅಲ್ಲಿಯ ಟ್ಯಾಕ್ಸ್ ಕಟ್ಟಿದ ಬಿಲ್ಲುಗಳು ಅನ್ನುತ್ತಾ ಬುಕ್ ತೋರಿಸುತ್ತಾ ವಿವರಿಸುತ್ತಾ ಪ್ರತಿಯೊಂದು ಶಾಪ್ ಬಗ್ಗೆ ಹೇಳುತ್ತಾ ಹೋದರು. ರಾಜೇಶಣ್ಣ, ಈ ತಿಂಗಳು ಸ್ಯಾಲ್ರಿ ಎಲ್ಲರಿಗೂ ಹೋಗಿದೆ. ಮತ್ತೆ ಮೈನ್ ಅಕೌಂಟ್ನಿಂದ ಹೋದ ಖರ್ಚು ಪುಸ್ತಕ? ಅದು ಇಲ್ಲಿದೆ ಮೇಡಮ್ ಅನ್ನುತ್ತಾ ಇನ್ನೊಂದು ಪುಸ್ತಕ ಕೊಟ್ಟರು. ರಾಜೇಶಣ್ಣ, ನೀವ್ಯಾಕೆ ಇನ್ನೂ ಈ ಪಡಿಲಲ್ಲಿ ಇರೋ ಶಾಪ್ದು ಕೆಲಸಗಾರರ ಸ್ಯಾಲ್ರಿ ಪೆಂಡಿಂಗ್ ಇಟ್ಟಿದ್ದೀರಿ? ಇವತ್ತು ತಾರೀಕು 5. ಇನ್ನೂ ಸ್ಯಾಲ್ರಿ ಕೊಟ್ಟಿಲ್ಲ ಅಂದರೆ ಅವರಿಗೆ ಕಷ್ಟ ಆಗಲ್ವಾ? ಬೇಗ ಸ್ಯಾಲ್ರಿ ಪ್ರೊಸೆಸಿಂಗ್ ನಡೆಯಲಿ ಅನ್ನುತ್ತಾ ಪುಸ್ತಕ ಬಿಡಿಸುತ್ತಾ ನೋಡುತ್ತಾ ಹೋದರು. ಮೇಡಮ್, ಅದು... ರಾಜೇಶಣ್ಣ, ಏನಿದು? ನಿಮ್ಮ ಲೆಕ್ಕ ಯಾವಾಗಲೂ ತಪ್ಪು ಆಗೋದಿಲ್ಲ. ಇದೇನು ಇಷ್ಟೊಂದು ಮೊತ್ತ ಇಲ್ಲಿ ಕಳೆದು ಬರೆದಿದ್ದೀರಿ? ಬರೆಯೋದ್ರಲ್ಲಿ ಏನೋ ತಪ್ಪಾಗಿದೆ ಅನಿಸುತ್ತೆ. ನನ್ನ PC ಒಮ್ಮೆ ಚೆಕ್ ಮಾಡುತ್ತೇನೆ ಹಿರಿ ಅನ್ನುತ್ತಾ PC ತಗೊಂಡರು ಮಮತಾ. ಮೇಡಮ್, ಅದು ತೊದಲಿದರೋ? ಏನು ರಾಜೇಶಣ್ಣ ತೊದಲುತ್ತಾ ಇದ್ದೀರಿ? ನಿಮ್ಮಿಂದ ತಪ್ಪಾಗಲ್ಲ, ನನಗೆ ಗೊತ್ತು. ಇಲ್ಲ, ಇಲ್ಲೂ ಅಮೌಂಟ್ ಡ್ರಾ ಆಗಿದೆ ಅನ್ನುತ್ತಾ ನೇರವಾಗಿ ರಾಜೇಶ್ ಮುಖ ನೋಡಿದರು. ಮೇಡಮ್, ಅದು ನಿನ್ನೆ ಭವ್ಯ ಭುವನ್ ನನ್ನಿಂದ ಡ್ರಾ ಮಾಡಿಸಿದರು. ನಾನು ನೀವೇ ಹೇಳಿರೋದು ಅಂತ ಮಾಡಿಕೊಟ್ಟೆ. ಏನಿಲ್ಲುತ್ತಾ ಇದ್ದೀರಿ? ಇಷ್ಟೊಂದು ದೊಡ್ಡ ಅಮೌಂಟ್ ಡ್ರಾ ಮಾಡಿಸಿದ್ರಾ? ಅವರು ನನ್ನನ್ನು ಕೇಳದೆ ಹಾಗೆ ಮಾಡಲ್ಲ. ಸರಿ, ಇನ್ನೊಂದು ಅಕೌಂಟ್ನಿಂದ ಸ್ಯಾಲ್ರಿಗೆ ಹಾಕಿ. ಸರಿ ಮೇಡಮ್ ಅನ್ನುತ್ತಾ ರಾಜೇಶ್ ಹೊರ ನಡೆದರು. ಭವ್ಯ ಭುವನ್, ಎಲ್ಲಿದ್ದೀರಿ? ಜೋರು ಧ್ವನಿಯಲ್ಲಿ ಕರೆದರು. ಅಮ್ಮನ ಸ್ವರ ಕೇಳಿದ ಭವ್ಯ ಭುವನ್ ಮುಖ ನೋಡಿಕೊಂಡರು. ಮೆಲ್ಲಗೆ ರೂಮ್ನಿಂದ ಹೊರಬಂದರು. ನನ್ನನ್ನು ಕೇಳದೆ ಇಷ್ಟೊಂದು ದೊಡ್ಡ ಮೊತ್ತ ಡ್ರಾ ಮಾಡಿದ್ದೀರಿ ಅಲ್ಲ? ಯಾಕಾಗಿ? ದುಡ್ಡಿನ ಬೆಲೆಯಾದರೂ ಗೊತ್ತಾ ನಿಮಗೆ? ಇವತ್ತು ಈ ದುಡ್ಡಿಗಾಗಿ ಎಷ್ಟೊಂದು ಕಾರ್ಮಿಕರು ಕಾಯುತ್ತಾ ಇದ್ದರು ಗೊತ್ತಾ? ದುಡ್ಡು ಡ್ರಾ ಮಾಡಿ ದೊಡ್ಡ ತಪ್ಪು ಮಾಡಿದ್ರಿ ಗೊತ್ತಾ ನಿಮಗೆ? ಅಮ್ಮ, ಅದು... ಅವರನ್ನು ಮಾತಾಡಲು ಬಿಡದೆ ಮತ್ತೆ ಮಾತು ಮುಂದುವರೆಸಿದರು. ಎಷ್ಟು ಜನರ ಪರಿಶ್ರಮದ ದುಡ್ಡು ಇದು ಗೊತ್ತಾ ನಿಮಗೆ? ನನ್ನನ್ನು ಕೇಳದೆ ಇಷ್ಟು ಅಮೌಂಟ್ ಬಳಸುವಷ್ಟು ದೊಡ್ಡವರಾದರ ನೀವು? ದುಡ್ಡಿಗೆ ಹೆಣಾನು ಬಾಯಿ ಬಿಡುತ್ತೆ ಅಂತಾರೆ. ಅದು ನಿಜ ಇರಬೇಕು. ನನ್ನ ಮಕ್ಕಳು ದುಡ್ಡಿನ ಹಿಂದೆ ಹೋಗಬಾರದು ಅಂತ ನಾನು ಬೆಳೆಸಿದ್ದೇ ಸರಿಯಾಗಿಲ್ಲ ಅನಿಸುತ್ತೆ. ಅಳಲು ಶುರು ಮಾಡಿದರು. ಅಮ್ಮ, ನಮ್ಮ ಮಾತು ಸ್ವಲ್ಪ ಕೇಳುತ್ತೀಯಾ ಅಂದ ಭುವನ್. ದೂರದಲ್ಲಿ ನಿಂತು ನೋಡುತ್ತಿರುವ ತನಿಹಾಗೆ ಏನು ನಡೀತಿದೆ ಅನ್ನೋದು ಅರ್ಥವಾಗುತ್ತಿಲ್ಲ. ಭವ್ಯ ಮತ್ತು ಭುವನ್ ಅಳುತ್ತಿರುವ ಮಮತಾಳ ಹತ್ತಿರ ಬಂದರು. ಭುವನ್ ಮಾತು ಶುರು ಮಾಡಿದ. ಅಮ್ಮ, ನಾವು ನಿನ್ನ ಮಕ್ಕಳು. ತಪ್ಪು ಯಾವತ್ತೂ ಮಾಡಲ್ಲ. ಹಣಕ್ಕಾಗಿ ಯಾವತ್ತೂ ಆಸೆ ಪಡಲ್ಲ ಕೂಡ. ಹೆಣಾನೋ ಹಣಕ್ಕಾಗಿ ಆಸೆ ಪಡುತ್ತೆ ಅಂದೆಯಲ್ಲ. ನಿಜ, ತುಂಬ ಸಲ ಜೀವವಿಲ್ಲದ ಈ ಹಣವೇ ಜೀವ ಉಳಿಸೋದು. ಜೀವಂತ ಹೆಣವಾಗಿದ್ದ ಜೀವವನ್ನು ಹಣ ಕೊಟ್ಟು ಉಳಿಸುವ ಪ್ರಯತ್ನ ಮಾಡಿದೆವು ಅಮ್ಮ. ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮಮತಾ, ಏನು ಹೇಳುತ್ತಾ ಇದ್ದೀಯಾ? ಭವ್ಯ ಮಾತು ಮುಂದುವರೆಸಿದಳು. ನಿಜ ಅಮ್ಮ, ನಾವು ನಿನ್ನನ್ನು ಕೇಳದೆ ದುಡ್ಡು ಡ್ರಾ ಮಾಡಿದ್ದು ತಪ್ಪೆ.
ಆದರೆ ಅದು ಅನಿವಾರ್ಯ ಆಗಿತ್ತು. ಮಮತಾ ಇಬ್ಬರನ್ನೂ ನೋಡಿದಳು. ಭುವನ್ ಮತ್ತೆ ಮಾತು ಮುಂದುವರಿಸಿದ. ನೆನ್ನೆ ತನಿಹಾ ಆಂಟಿ ನಿನಗೆ ಕಾಲ್ ಮಾಡಿ ಅಜಯ್ ಅವರು ಸಹಾಯ ಕೇಳಿಕೊಂಡು ಬಂದಿರೋದು ತಿಳಿಸಿದಾಗ ನಿನ್ನ ಮುಖದಲ್ಲಿ ಆದ ಬದಲಾವಣೆ ನಾವಿಬ್ಬರೂ ಗಮನಿಸಿದೆವು. ಏನಿರಬಹುದು ಅನ್ನುತ್ತಾ ರೂಮ್ಗೆ ಹೋದೆವು. ಆಗ ರೂಮ್ ಕಿಟಕಿಯಲ್ಲಿ ಗೇಟ್ ಹತ್ತಿರ ಇರೋ ತನಿಹಾ ಆಂಟಿ ಯಾರದೋ ಜೊತೆ ಮಾತಾಡುತ್ತಾ ಇರೋದನ್ನ ನೋಡಿ ಅಲ್ಲಿ ಹೋದೆವು. ಅಲ್ಲಿ ತನಿಹಾ ಆಂಟಿ ಅವರನ್ನು ನಾಳೆ ಮಮತಾಳನ್ನು ಭೇಟಿ ಮಾಡಿಸುತ್ತೇನೆ, ಹೋಟೆಲಲ್ಲಿ ಇವತ್ತು ನಿಲ್ಲಿ ಅಂತ ಹೇಳುತ್ತಾ ಇದ್ದರು. ಇದನ್ನು ಗಮನಿಸಿ ಆಂಟಿ ಆಚೆ ಹೋದ ಮೇಲೆ ನಾವು ಅಜಯ್ ಅವರ ಜೊತೆ ಮಾತಾಡಲು ಹೋದೆವು. ಆಗ ನಮಗೆ ತಿಳಿಯಿತು, ಮದನ್ ಅಂಕಲ್ಗೆ ಆಕ್ಸಿಡೆಂಟ್ ಆಗಿ ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ. ಅವರ ಕುಟುಂಬದ ಸ್ಥಿತಿಯು ತುಂಬ ಹದಗೆಟ್ಟಿದೆ. ಅಂಕಲ್ ಚಿಕಿತ್ಸೆಗೆ ಸಾಕಷ್ಟು ಮೊತ್ತ ಇವತ್ತೇ ಬೇಕಾಗಿತ್ತು. ಅದಕ್ಕಾಗಿ ಸಹಾಯ ಕೇಳಿಕೊಂಡು ಬಂದಿದ್ದಾರೆ ಅಂತ ಅನ್ನುತ್ತಿದ್ದಾಗ ಮಧ್ಯದಲ್ಲಿ ಮಾತಾಡಿದ ಮಮತಾ, ನೀವವರ ಮಾತನ್ನು ಹೇಗೆ ನಂಬಿದ್ರಿ ಭವ್ಯ? ಒಮ್ಮೆ ಅವರಿಂದ ಮೋಸ ಹೋದವರು ಮತ್ತೊಮ್ಮೆ ಮೋಸ ಹೋದೆವಾ? ನಿಜ ಅಮ್ಮ, ಆದರೆ ನಾವು ಪೂರ್ತಿಯಾಗಿ ಅವರನ್ನು ನಂಬುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಹಾಗಾಗಿ ಅಂಕಲ್ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡಬೇಕು ಎಂದೆವು. ಅಜಯ್ ಕಾಲ್ ಮಾಡಿದ. ಅವರು ಐಸಿಯುನಲ್ಲಿ ಮಲಗಿದ್ದರು. ಆದರೂ ನಮ್ಮನ್ನು ನೋಡಿ ಏನೂ ಹೇಳಲು ಪ್ರಯತ್ನ ಪಟ್ಟರು. ಅದು ನಮಗೆ ಅರ್ಥ ಆಗಿಲ್ಲ. ಆದರೆ ಮತ್ತೆ ಅಜಯ್ ಹೇಳಿದ, ಅವರು ಬರೆದಿರುವ ಒಂದು ಡೈರಿ ನಿನ್ನ ಜೊತೆ ಕೊಡಲು ಹೇಳಿದ್ದಾರೆ ಅಂತ. ನೀನು ಓದಬೇಕಿದ್ದ ಡೈರಿ ನಾವಿಬ್ಬರೂ ಓದಿದೆವು. ಅದರಲ್ಲಿ ಹಲವಾರು ನಮಗೆ ತಿಳಿಯದ ಸತ್ಯಗಳು ಇದ್ದು. ಅದು ಇಲ್ಲಿದೆ ನೋಡು. ಮಮತಾ ಡೈರಿ ಪಡೆದು ಓದಲು ಪ್ರಾರಂಭ ಮಾಡಿದರು. ಮಮತಾ, ನಾನು ನಿನಗೆ ಮೋಸ ಮಾಡಿಲ್ಲ. ನೀನು ಸ್ಕೂಲಲ್ಲಿ ಪರಿಚಯವಾದಾಗ ನಾನು ನಿನ್ನನ್ನು ಸ್ನೇಹಿತೆಯಾಗಿ ಅಷ್ಟೇ ನೋಡಿದ್ದೆ. ಆದರೆ ನಿನ್ನ ಏಳಿಗೆ ಸಹಿಸದ ನಿನ್ನ ಮನೆಯವರೇ ಅದನ್ನು ಬಳಸಿಕೊಂಡರು. ನನ್ನ ಹೆಸರು ಹೇಳಿ ನಿನ್ನ ಗಂಡನ ತಲೆ ಕೆಡಿಸಿದರು. ಈ ವಿಷಯ ನನಗೆ ತಿಳಿದು ನಾನದನ್ನು ಸರಿ ಮಾಡಲು ಪ್ರಯತ್ನ ಪಟ್ಟೆ. ಆದರೆ ಅವರು ಕೇಳಲೇ ಇಲ್ಲ. ನನ್ನಿಂದಾಗಿ ಒಂದು ಸಂಸಾರ ಹಾಳು ಆಯಿತು ಅನ್ನೋ ಕೊರಗು ನನಗಿತ್ತು. ಒಂದು ದಿನ ನೀನೇ ಸಿಕ್ಕಿ ನಿನ್ನೆಲ್ಲ ವಿಷಯ ಹೇಳಿಕೊಂಡೆ. ಇತ್ತ ನನ್ನ ಹೆಂಡತಿಯ ಕ್ಯಾನ್ಸರ್ ಚಿಕಿತ್ಸೆ ಆಗುತ್ತಾ ಇತ್ತು. ನೀನು ದುಡ್ಡಿನ ಸಹಾಯ ಮಾಡಿದ್ದೆ ಅನ್ನೋದನ್ನು ತಿಳಿದು ನನ್ನ ಹೆಂಡತಿ ನನ್ನ ಮೇಲೆ ತಪ್ಪು ತಿಳಿದಳು. ನಾನು ಮಕ್ಕಳನ್ನು ತುಂಬ ಸಲ ನಿಮ್ಮ ಮನೆಯಲ್ಲಿ ಬಿಟ್ಟಿದ್ದೆ. ಅವರು ನಿನ್ನ ಮತ್ತು ನಿನ್ನ ಮಕ್ಕಳ ಒಳ್ಳೆ ಸಂಸ್ಕಾರ ಕಲಿತರು. ಆ ಸಮಯದಲ್ಲೇ ನಾನು ನಿನ್ನ ಜೊತೆ ಕೇಳಿದ್ದು ಮದುವೆಯಾಗೋಣ ಎಂದು. ನೀನು ಒಪ್ಪಿಗೆ ಕೊಟ್ಟೆ. ಇದು ನನ್ನ ಸ್ವಾರ್ಥನೋ ಅತಿ ಆಶೆನೋ ಗೊತ್ತಿಲ್ಲ. ಕ್ಯಾನ್ಸರ್ ಕೊನೆ ಸ್ಟೇಜಲ್ಲಿ ಇರೋ ನನ್ನ ಹೆಂಡತಿ ಉಳಿಯೋದು ಕಷ್ಟ ಅಂದಿದ್ದರು ಡಾಕ್ಟರ್. ಅದಕ್ಕಾಗಿ ನಾನು ನಿನ್ನನ್ನು ಮದುವೆಯಾದೆ. ಆದರೆ ನನ್ನ ಹೆಂಡತಿ ಪವಾಡವೆಂಬಂತೆ ಹುಷಾರು ಆದಳು. ಜೊತೆಗೆ ಅವಳ ಸಂಶಯ ಜಾಸ್ತಿಯಾಗುತ್ತಾ ಹೋಯಿತು. ಜೊತೆಗೆ ನನಗೆ ಆಗದ ಕೆಲವರು ನಾನು ಹಲವು ಹುಡುಗಿಯರಿಗೆ ಮೋಸ ಮಾಡಿದ್ದೇನೆ ಎಂದು ನನ್ನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿದರು. ನೀನು ಅದನ್ನೇ ನಂಬಿದೆ. ಇವೆಲ್ಲದರಿಂದ ನಾನು ನಿನ್ನ ಮತ್ತು ಮಕ್ಕಳ ಕಡೆ ಗಮನ ಕೊಡಲು ಆಗಲಿಲ್ಲ. ಮನೆಗೆ ಕರೆದುಕೊಂಡು ಹೋಗಿ ಅಂತ ಪದೇ ಪದೇ ಹೇಳುತ್ತಾ ಇದ್ದೆ. ಆದರೆ ಅದು ಸಾಧ್ಯವಿಲ್ಲದ ಮಾತಾಗಿತ್ತು. ನಂಬಿಕೆ ಹೋದಾಗ ಇರುವೆಯು ಆನೆಯಂತೆ ಕಾಣುತ್ತೆ. ಈ ಮಾತು ನನ್ನ ಜೀವನದಲ್ಲಿ ನಿಜವಾಯಿತು. ನನ್ನವರೇ ನನ್ನನ್ನು ನಂಬದೇ ಹೋದರು. ನೀನು ನನ್ನಲ್ಲಿ ಹೇಳದೆ ದೂರ ಹೋದೆ. ನಿನ್ನನ್ನು ಹುಡುಕೋ ಪ್ರಯತ್ನ ತುಂಬ ಮಾಡಿದೆ. ನೀವು ಸಿಗಲಿಲ್ಲ. ಇತ್ತ ಉದ್ಯಮದಲ್ಲಿ ನಷ್ಟ ಅನುಭವಿಸಿದೆ. ಹೆಂಡತಿ ಬದಲಾಗಲಿಲ್ಲ. ಹಾಗಾಗಿ ಮಕ್ಕಳನ್ನು ಹಾಸ್ಟೆಲಲ್ಲಿ ಓದಿಸಿದೆ. ದಯವಿಟ್ಟು ಕ್ಷಮಿಸಿಬಿಡು ಮಮತಾ. ನಿನ್ನ ಜೀವನಕ್ಕೆ ನಾನು ಕೆಟ್ಟ ಹುಳುವಾದೆ. ಯಾವ ಗಳಿಗೆಯಲ್ಲಿ ನಾನು ನಿನಗೆ ಪರಿಚಯವಾದೆನೋ ನಿನ್ನ ಜೀವನವೇ ದುರಂತವಾಯಿತು. ಎಲ್ಲದಕ್ಕೂ ನಾನೇ ಕಾರಣವಾದೆ. ಈ ಜೀವನವೇ ಬೇಡ ಎನ್ನುವಷ್ಟು ಬೇಸರವಾಗುತ್ತಿದೆ. ನಾನು ಸಾಯೋ ಮುಂಚೆ ಈ ಎಲ್ಲ ವಿಷಯ ನಿನ್ನ ಜೊತೆ ಹೇಳಬೇಕು. ಸಾವಿಗಾಗಿ ತವಕಿಸುವ ಪಶ್ಚಾತ್ತಾಪದಿಂದ ಮುದ್ದೆಯಾಗಿರುವ ಮದನ್. ಮಮತಾ ಕೈಯಿಂದ ಡೈರಿ ಕೆಳಗೆ ಬಿತ್ತು. ಮಮತಾ ಕೆಳಗೆ ಕುಸಿದು ಕೂತಳು. ಅವಳ ಹತ್ತಿರ ನಾನು ಹೋಗಿ ಕೂತೆ. ತನಿಹಾ, ಡೈರಿ ಓದು. ಇದು ನನ್ನ ಜೀವನದ 2ನೇ ಅಧ್ಯಾಯ ಅಂದಳು ಅಳುತ್ತಾ. ಬೇರೆಯವರು ಬರೆದದ್ದು ಓದಲೋ ಬೇಡವೋ ಅನ್ನುವಂತೆ ಡೈರಿ ಹಿಡಿದುಕೊಂಡೆ. ಮತ್ತೆ ಮಮತಾ ಓದು ಎನ್ನುವಂತೆ ಕಣ್ಣು ಸನ್ನೆ ಮಾಡಿದಳು. ಡೈರಿಯ 2 ಪುಟ ಪೂರ್ತಿಯಾಗಿ ಓದಿದೆ. ನಿರುತ್ತರಳಾದೆ. ಮಮತಾಳ ಕೈ ಹಿಡಿದು ಏನು ಹೇಳಬೇಕು ತಿಳಿಯದೇ ಕೂತೆ. ಮತ್ತೆ ಭುವನ್ ಹೇಳಿದ, ಅಮ್ಮ,
ನೀನು ಯಾವಾಗಲೂ ಹೇಳುತ್ತಾ ಇದ್ದೆ, ಕಷ್ಟದಲ್ಲಿ ನಮ್ಮ ಶತ್ರುಗಳೇ ಇದ್ದರೂ ಅವರಿಗೆ ನಮ್ಮಿಂದ ಸಹಾಯ ಮಾಡೋ ಸಂದರ್ಭ ಮತ್ತು ತಾಕತ್ತು ನಮ್ಮಲ್ಲಿದ್ದರೆ ನಾವು ಸಹಾಯ ಮಾಡಬೇಕು ಅಂತ. ನಮಗೆ ಮದನ್ ಅಂಕಲ್ ಒಂದು ಸಮಯದಲ್ಲಿ ಶತ್ರು ಥರ ಕಂಡರೋ ಡೈರಿ ಓದಿದ ಮೇಲೆ ನಮ್ಮ ಊಹೆ ತಪ್ಪು ಎಂದು ಅರಿವಾಯಿತು. ಹೌದು ಅಮ್ಮ, ನಮಗೆ ಯಾರೂ ಇಲ್ಲದಿದ್ದಾಗ ಅಂಕಲ್ ನಮಗೆ ಸಹಾಯ ಮಾಡಿದ್ದಾರೆ. ಅಜಯ್ ಅವರು ಅಣ್ಣಂದಿರ ಪ್ರೀತಿ ಕೊಟ್ಟಿದ್ದಾರೆ. ಯಾರೂ ಇಲ್ಲ ಅನ್ನೋ ಕೊರಗು ದೂರ ಮಾಡಿದ್ದಾರೆ ಅಂದಳು ಭವ್ಯ. ನಾವು ದುಡ್ಡು ಕೊಟ್ಟು ತಪ್ಪು ಮಾಡಿಲ್ಲ ಅಲ್ವಾ ಅಮ್ಮ? ನಮ್ಮ MBBS ಓದಿಗಾಗಿ ನೀನು ನಮಗೆ ಖರ್ಚು ಮಾಡಬೇಡ. ನಾವೇ ಚೆನ್ನಾಗಿ ಓದಿ CETಯಲ್ಲಿ ಒಳ್ಳೆ ರ್ಯಾಂಕ್ ಪಡೆಯುತ್ತೇವೆ ಎಂದ ಭುವನ್ ಬಿಕ್ಕುತ್ತಾ. ತಕ್ಷಣ ಎದ್ದ ಮಮತಾ ಇಬ್ಬರನ್ನೂ ತಬ್ಬಿಕೊಂಡಳು. ಇವತ್ತು ನನ್ನ ಜೀವನಕ್ಕೆ ಒಂದು ಅರ್ಥ ಸಿಕ್ಕಿತು. ನಿಮ್ಮಿಂದಾಗಿ ನನ್ನ ಬದುಕು ಬದಲಾಯಿತು. ಇವೆಲ್ಲವನ್ನು ಮೂಕ ವಿಸ್ಮಿತಳಾಗಿ ನೋಡುತ್ತಿದ್ದ ನನಗೆ ಅವರ ಮೂವರ ಮೇಲೂ ಗೌರವ ಜಾಸ್ತಿಯಾಗಿತ್ತು. ಸಣ್ಣ ವಯಸ್ಸಿನ ಪ್ರಬುದ್ಧತೆ ಕಂಡು ಹೆಮ್ಮೆಯಾಯಿತು. ನಿಜ, ಮಮತಾಳ ಜೀವನದಲ್ಲಿ ನಡೆದ ಹಲವಾರು ಘಟನೆಗಳು ಅನುಭವಗಳಾಗಿ ಬದುಕು ಬದಲಿಸಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.